ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ ಮುಖ್ಯವಾಗಿ ಎಪಿಪಿ ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರತಕ್ಕಂಥ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಆ ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನ ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಬಾಂಧವರಿಗೆ ನಮಸ್ಕಾರ. ಈ ದಿನ ಮುನ್ಸಿಫ್ ಮತ್ತು ಎಪಿಪಿ ಪ್ರತ್ಯರ್ಥಿಗಳಾದಂತಹ ನಮ್ಮ ಯುವ ವಕೀಲರಿಗೆ ಪರೀಕ್ಷೆ ಮತ್ತು ಅವರ ವೃತ್ತಿಗೆ ಅನುಕೂಲ ಆಗುವ ರೀತಿಯಲ್ಲಿ ದಂಡ ಪ್ರಕ್ರಿಯಾ ಸಮಿತಿಯಲ್ಲಿ ಅಪರಾಧ ಪ್ರಕರಣಗಳ ಹಂತಗಳು ಯಾವುವು ಮತ್ತು ಅವುಗಳನ್ನು ನಾವು ವೃತ್ತಿಯಲ್ಲಿ ಯಾವ ರೀತಿ ನಿಭಾಯಿಸಬೇಕು ಅನ್ನುವ ಕುರಿತು ಒಂದು ಉಪನ್ಯಾಸ ಅನ್ನೋದಕ್ಕಿಂತಲೂ ನಾನು ಇದನ್ನ ನನ್ನ ವೃತ್ತಿಯ ಅನುಭವವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ, ಸಿವಿಲ್ಗೆ ಸಿಪಿಸಿ ಆದರೆ ಕ್ರಿಮಿನಲ್ಗೆ CRPC ಇದು ವೈಧಾನಿಕ ಕಾನೂನು. CRPC ವೈಧಾನಿಕ ಕಾನೂನು ಅಂದಾಗ ಇದು ಯಾವ ರೀತಿಯಲ್ಲಿ ಅಪರಾಧಿಕ ಪ್ರಕರಣಗಳನ್ನ ನಾವು ಕಾನೂನು ಚೌಕಟ್ಟು ನಡೆಸ್ತೇವೆ, ಹೇಗೆ ನಡೆಸಬೇಕು ಅನ್ನೋದು ಕುರಿತು ಒಂದು ಚಿತ್ರವನ್ನು ಕೊಡ್ತಾ ಇದೆ. ಹೀಗಾಗಿ ಈ ಅಪರಾಧಿಕ ಕಾನೂನಿನ ಪ್ರಕ್ರಿಯೆಗೆ ಮುಖ್ಯವಾದದ್ದು ಯಾವುದು ಅಂತಂದ್ರೆ, ಅಪರಾಧಿಕ ನ್ಯಾಯ ವ್ಯವಸ್ಥೆಯಲ್ಲಿ ನಾನು 4 ಭಾಗಗಳನ್ನಾಗಿ ಮಾಡಿದ್ದೇನೆ. ಮೊದಲನೇ ಭಾಗ ಕಮಿಷನ್ ಆಫ್ ಅಫೆನ್ಸ್, ಎರಡನೇದ್ದು ಇನ್ವೆಸ್ಟಿಗೇಷನ್ ಬೈ ಪೊಲೀಸ್, ಮೂರನೇದ್ದು ಪ್ರಾಸಿಕ್ಯೂಷನ್, ನಾಲ್ಕನೇದ್ದು ಜುಡಿಷಿಯಲ್ ಡಿಸಿಷನ್. ಈ ಒಂದು 4 ಭಾಗಗಳನ್ನ ನಾವು ಹಂತ ಹಂತವಾಗಿ ನೋಡಿದಾಗ, ಈ ಮೊದಲನೇ ಭಾಗದಲ್ಲಿ ಏನು ಒಬ್ಬ ಆರೋಪಿ ಕಾನೂನಿಗೆ ವಿರುದ್ಧವಾಗಿ ಅಥವಾ ಕಾನೂನು ಮುರಿದು ಇನ್ಯಾವುದೋ ರೀತಿಯಲ್ಲಿ ಒಂದು ಅಪರಾಧ ಕೃತ್ಯವನ್ನು ಮಾಡಿದಾಗ ಶುರು ಆಗುವುದು ಹೇಗೆ ತಮಗೆಲ್ಲ ಗೊತ್ತಿದೆ. ಅಪರಾಧ ಪ್ರಕರಣದಲ್ಲಿ ನಾವು ಅಪರಾಧ ಪ್ರಕರಣ ತಕ್ಷಣ ಏನ್ ಹೇಳ್ತೀವಿ, ಪೊಲೀಸರಿಗೆ ದೂರು ಕೊಟ್ರ ಅಂತ ಕೇಳ್ತೀವಿ. ಅಂದ್ರೆ ನಮ್ಮ ಅಪರಾಧ ಇಲ್ಲಿ ಪ್ರಕರಣಗಳು ಘಟಿಸಿದ ತಕ್ಷಣ ನಮಗೆ ನೆನಪಾಗೋದು ಪೊಲೀಸರು. ಇದರ ಅರ್ಥ ಮುಂದಿನ ಹಂತವೇ ತನಿಖೆ. ಈ ತನಿಖೆಯನ್ನು ಅವ್ರು ಹೇಗೆ ಮಾಡಬೇಕು, ಅಭಿಯೋಗ ಹೇಗೆ ಮಾಡಬೇಕು ಮತ್ತು ನ್ಯಾಯಿಕ ತೀರ್ಮಾನ, ಈ 2 ಮುಂದಿನ ಹಂತಗಳಲ್ಲಿ ಅಭಿಯೋಜಕರು ಮತ್ತು ನ್ಯಾಯಾಧೀಶರ ಪಾತ್ರ 4ನೇ ಹಂತಗಳಲ್ಲಿವೆ. ಮೊದಲನೇ ಹಂತದಲ್ಲಿ ಒಬ್ಬ ಅಪರಾಧಿ ಕಾನೂನನ್ನು ಮುರಿದು
ಅಪಕೃತ್ಯ ಮಾಡಿದಾಗ ಅಥವಾ ಅಪರಾಧ ಮಾಡಿದಾಗ ಯಾವ ರೀತಿಯಾಗಿ ಕಾನೂನು ಪ್ರಾರಂಭವಾಗ್ತಾ ಇದೆ, ಬಹುಶಃ ಇದನ್ನ ನಾವು ತಿಳ್ಕೊಬೇಕಾಗಿದೆ. ಇದನ್ನ ನಮಗೆಲ್ಲ ಗೊತ್ತಿದೆ. ದಂಡ ಪ್ರಕ್ರಿಯಾ ಸಮಿತಿಯ ಕೆಲವೊಂದು ಕಲಮುಗಳನ್ನು ನಾನು ಇಲ್ಲಿ ಉಲ್ಲೇಖಿಸಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಎಲ್ಲವನ್ನು ಉಲ್ಲೇಖಿಸಕ್ ಆಗೋದಿಲ್ಲ. ತಮಗೆ ಗೊತ್ತಿರುವಂತೆ ಸಿವಿಲ್ ದಾವೆಯನ್ನು ಹಾಕಬೇಕಾದ್ರೆ ನಾವು ಹೇಗೆ ಒಂದು ಪ್ಲೇಂಟ್ ಅನ್ನ ದಾಖಲು ಮಾಡ್ತೀವೋ ಹಾಗೆ ಅಪರಾಧ ಪ್ರಕರಣಗಳನ್ನು ನಾವು ನಡೆಸಬೇಕಾದ್ರೆ ಮೊದಲನೇದಾಗಿ ಪ್ರಥಮ ವರ್ತಮಾನ ಅಂತ ಒಂದಿದೆ. ಯಾವುದೇ ಒಂದು ಅಪರಾಧ ಘಟಿಸಿದ ತಕ್ಷಣ ಅದು ಸಂಜ್ಞೆಯ ಅಪರಾಧವಾಗಿದ್ರೆ ಆ ಪ್ರಕರಣವನ್ನ ಪೊಲೀಸರಿಗೆ ನಾವು ದೂರು ಕೊಟ್ಟಾಗ ಪೊಲೀಸರಿಗೆ ಒಂದು ನೆನಪಿಟ್ಕೋಬೇಕಾದ ಸ್ಪಷ್ಟತೆಯನ್ನು ಹೇಳ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಪ್ರಥಮ ವರ್ತಮಾನ ಮತ್ತು ಕಂಪ್ಲೇಂಟ್ ಇವುಗಳ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿದ್ದೇವೆ. ಅದನ್ನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ನಾವು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಜ್ಞೆಯ ಅಪರಾಧದ ಬಗ್ಗೆ ಪೊಲೀಸರಿಗೆ ನೀಡುವ ಮಾಹಿತಿ ಇದು ಪ್ರಥಮ ವರ್ತಮಾನ. ಇನ್ನು ನಾವು ಸಾಮಾನ್ಯವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿವಿ ಅನ್ನೋದನ್ನ ಬಹಳಷ್ಟು ಲೂಸ್ ಆಗಿ ಉಪಯೋಗಿಸ್ತೀವಿ. ಪೊಲೀಸರಿಗೆ ನಾವು ಕೊಡುವುದು ಕಂಪ್ಲೇಂಟ್ ಅಲ್ಲ, ಯಾಕಂದ್ರೆ ಪೊಲೀಸರು ತನಿಖೆ ಮಾಡುವ ಎಲ್ಲ ಪ್ರಕರಣಗಳಲ್ಲಿ ಕಂಪ್ಲೇಂಟ್ ಸ್ಟ್ರೇಟ್ ಆಗತ್ತೆ. ಆದ್ರಿಂದ ಪೊಲೀಸರಿಗೆ ನಾವೇನ್ ದೂರು ಕೊಡ್ತೀವಿ ಅದು ಪ್ರಥಮ ವರ್ತಮಾನ ಅಂತಾರೆ. ಅಂದ್ರೆ ಒಂದು ಅಪರಾಧ ಸಂಜ್ಞೆಯ ಅಪರಾಧ ಘಟಿಸಿದ ಬಗ್ಗೆ ಆ ಒಂದು ಅಪರಾಧ ಮುಂದಿನ ಕ್ರಮಕ್ಕೆ ಏನ್ ಮಾಡ್ಬೇಕನ್ನೋದನ್ನ ಪೊಲೀಸರು ತೆಗೆದುಕೊಳ್ಳಬೇಕು. ಈ ಅಪರಾಧ ಘಟಿಸಿದ ತಕ್ಷಣ ಇದರಲ್ಲಿ 2 ಸ್ಟೇಜ್ ಇದೆ. ಒಂದು, ಅಪರಾಧ ಘಟಿಸಿದ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡೋದು. ಎರಡನೇದು, ಪೊಲೀಸರು ದೂರನ್ನು ದಾಖಲಿಸಿಕೊಂಡು ನಂತರ ಆ ದೂರನ್ನ ದಂಡಾಧಿಕಾರಿಗೆ ಕಳಿಸೋದು. ಇದು ಬಹಳ ಮಹತ್ವದ್ದು. ದಂಡಾಧಿಕಾರಿಗಳಿಗೆ ಅವರು ದೂರ ಕಳಿಸಿದಾಗ ಆ ದೂರನ್ನ ಯಾವಾಗ ಮುಟ್ತು, ಯಾಕಂದ್ರೆ ಅಪರಾಧ ಪ್ರಕರಣಗಳಲ್ಲಿ ವಿಳಂಬ ಬಹಳಷ್ಟು ಒಂದು ಮಹತ್ವದ ಪಾತ್ರ ವಹಿಸ್ತಾ ಇದೆ ಅಂತ ನಾನು ನಮ್ಗೆ ಹೇಳ್ತಾ ಇದ್ದೀನಿ. ಅದನ್ನ ಮುಂದೆ ನಮಗೆ ವಿಷೇದಿತವಾಗಿ ಹೇಳ್ತೇನೆ ನಾನು. ಈಗ ಒಂದು ಅಪರಾಧ ನಡೆಯುತ್ತೆ, ಅಪರಾಧ ಸಿಕ್ಕ ತಕ್ಷಣ ಅಪರಾಧ ಘಟಿಸಿದ ತಕ್ಷಣ ಪೊಲೀಸರು ದೂರು ಕೊಟ್ಟಾಗ ದಿ ಪೊಲೀಸ್ ವಿಲ್ ರಿಜಿಸ್ಟರ್ FIR. So this FIR is registered in case of cognizable offense under section 154 CRPC. This 154 CRPC is the case where first the commission offense notice is informed to the police and the police act under 154 CRPC. 154 CRPC is an important section because it is the bedrock of the criminal case, but not the encyclopedia. ಅದು ಅಪರಾಧ ಪ್ರಕರಣ ಮಹತ್ವದ ಅಂಶವಾರ್ತು, ಅದು ಎನ್ಸೈಕ್ಲೋಪೀಡಿಯಾ ಅಲ್ಲ. ಹಾಗಾದ್ರೆ 154 CRPC ಪ್ರಕರಣ ದಾಖಲಾದ ಮೇಲೆ ಪೊಲೀಸರು ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಅಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ತಾವೆಲ್ಲ ತಿಳ್ಕೊ, ಪೊಲೀಸ್ ದೂರ ಕೊಟ್ಟ ತಕ್ಷಣ ಆ ದೂರನ್ನ ದಾಖಲಿಸಿಕೊಂಡು ಅದಕ್ಕೊಂದು ಕ್ರೈಮ್ ನಂಬರ್ ಕೊಟ್ಟು ಅಪರಾಧಗಳನ್ನು ಬರೆದುಕೊಳ್ತಾರೆ. ನಂತರ ಏನು ಮಾಡಬೇಕು? ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ವಿ ಹ್ಯಾವ್ ಟು ಕನ್ಸಿಡರ್ ಈಸ್ what the police has to do after FIR is registered. Normally, the people shout that arrest the accused, arrest the accused. After registration of the FIR, arrest is not the first, arrest is last. So, if you read section 157, we find that what an officer has to do after registering the case. He says that once after issuing the FIR with cognizable offense, he may go to the spot personally, or he may send his subordinate, who is authorized to do inspection, and then proceed to the spot. So he or his subordinate go to the spot and then investigate the facts and circumstances of the case there. That means if he goes there, he must see what is happening, what has happened there. If it is accident case, whether vehicle is there, dead body is there, or injured are there, or blood is there. So he must take all measures to protect it. Then after this, the procedure he must take. Then what he says is, arrest the accused if necessary. Please note this. As a advocates for defense counsel, we must note this, because arrest is not the first in criminal case. That is the last.
if we go there to section 157, we find this in the first class at the end. So with this, friends, now what is to be done by the police officer after registering the case? So I will stop at this stage because the next part of investigation I'll take. Before that, I want to tell you what the police officer can do if it is a non-cognizable case, because this is most important. 154 relates to the cognizable case, but with respect to the non-cognizable case, what the police have to do? As you all know that 155 prescribes the police officer shall not, without the order of the magistrate, investigate the non-cognizable case. So which are non-cognizable, cognizable, we can see from the schedule. So in case, what the police officer has to do? The police officer he says that after noting its contents, police officer may refer the complainant to the magistrate. So what this refer means? Because this refer always many times understood that police can go to the magistrate and take the permission and investigate it. This was the misunderstanding so far. But the clear law is that refer to means he must tell the complainant, please go to the court and take action. That's only, he cannot direct him to take permission and come. No, he only say that please go to the court, magistrate, and take action. So please note the difference between the referring and taking permission. Police themselves cannot take the permission from magistrate. Anyhow, ಈ ವಿಷಯಕ್ಕೆ ಹೇಳೋದಾದ್ರೆ ಇಲ್ಲಿ ತಮಗೆ ಹೇಳೋದೊಂದು ವಿಷಯ ನಾನು ಏನಂದ್ರೆ, ಲೇಟೆಸ್ಟ್ ಡಿಸಿಷನ್ ಜಸ್ಟಿಸ್ PGM ಪಾಟೀಲ್ ಅವರು ಫೆಬ್ರವರಿ 20 ಬರೆದಂತ ಒಂದು ಡಿಸಿಷನ್ ಇದೆ. ಇದರ ಬಗ್ಗೆ ನೋಡಿ, ಅದನ್ನ ಫೆಬ್ರವರಿ ಇದೆ, ಅವ್ರ ಲೇಟೆಸ್ಟ್ ಡಿಸಿಷನ್ ರಿಪೋರ್ಟಬಲ್ ಇದೆ. ನಾನ್ ಕಾಗ್ನಿಜೇಬಲ್ ಕೇಸ್ಗಳಲ್ಲಿ ಏನ್ ಮಾಡಬೇಕು ಅದನ್ನ ಅನ್ನೋದು, ಅದಕ್ಕೆ ಇದು ಬಹಳ ಹೇಳಿ ಮುಗಿಸಿ 154 CRPC ಮತ್ತೆ ಹೋಗ್ತೇನೆ. ಸೊ ಏನಾಯ್ತು ಅಂದ್ರೆ, ಈ ನಾನ್ ಕಾಗ್ನಿಜೇಬಲ್ ಕೇಸ್ಗಳಲ್ಲಿ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಆ ಗೊಂದಲ ಏನು ಅಂತಂದ್ರೆ, ಪೊಲೀಸರಿಗೆ ದೂರ ತೆಗೆದುಕೊಳ್ಳೋದು, ಅವರೇ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡು ಮ್ಯಾಜಿಸ್ಟ್ರೇಟ್ ಪರ್ಮಿಟೆಡ್ ಅನ್ನೋದು, ಪರ್ಮಿಟೆಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಈ ವಿಷಯವನ್ನು ನೋಡಿದಾಗ ಒಂದ್ಸರಿ ಬಹಳ ಹಿಂದೆನೆ ಜಸ್ಟಿಸ್ KN ಕೇಶವ ನಾರಾಯಣ್ ಸಾಹೇಬರು ಮೊದಲೇ ಬರೆದಿದ್ದಾರೆ, ಪೊಲೀಸರು ನಾನ್ ಕಾಗ್ನಿಜೇಬಲ್ ಕೇಸ್ ದೂರನ್ನ ತೆಗೆದುಕೊಂಡು ಅವರೇ ಮ್ಯಾಜಿಸ್ಟ್ರೇಟ್ ಹೋಗಿ ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಕ್ ಬರುದಿಲ್ಲ ಅನ್ನೋ ಸ್ಪಷ್ಟಪಡಿಸಿದ್ರು. ಆದ್ರೂ ಕೂಡ ಆ ಒಂದು ತೀರ್ಪು ಅಷ್ಟೊಂದು ರಿಪೋರ್ಟೆಡ್ ಇರ್ಲಿಲ್ಲ. ನಂತರ ಇದು ಬಹಳಷ್ಟು ಗೊಂದಲ ಸೃಷ್ಟಿ ಆದ್ಮೇಲೆ ಇಂಥ ಪ್ರಕರಣ ಬಂದಾಗ ಅವ್ರು ಏನ್ ಮಾಡಿದ್ರು, ಪೊಲೀಸರು ಪರ್ಮಿಷನ್ ತಗೊಂಡ ಪರ್ಮಿಟೆಡ್ ಅಂತ ಬರಕ್ ಶುರು ಮಾಡಿದ್ರು ಮ್ಯಾಜಿಸ್ಟ್ರೇಟ್ಸ್. ಪರ್ಮಿಟೆಡ್ ಅನ್ನುವಂಥದ್ದು ಒಂದು ಆದೇಶಗಳನ್ನ ಉಚ್ಚ ನ್ಯಾಯಾಲಯ ಪ್ರಶ್ನೆ ಮಾಡಿದಾಗ ಉಚ್ಚ ನ್ಯಾಯಾಲಯ ಹೇಳಿದ್ರು, ಪರ್ಮಿಟೆಡ್ ಇಸ್ ನಾಟ್ ಎ ಸ್ಪೀಕಿಂಗ್ ಆರ್ಡರ್ ಅಂತ. ಸ್ಪೀಕಿಂಗ್ ಆರ್ಡರ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸ್ಪೀಕಿಂಗ್ ಆರ್ಡರ್ ಅಂದ್ರೆ ಒಂದು ವೆಲ್ ರೀಸನ್ಡ್ ಆರ್ಡರ್ ಅಂತ ಹೇಳ್ತಾರೆ. ಸ್ಪೀಕಿಂಗ್ ಆರ್ಡರ್ ಇಲ್ದಾಗ ಅದು ಸರಿಯಲ್ಲ ಅಂತ ಹೇಳಿದ್ರು. ಅದು ಸರಿಯಲ್ಲ ಅಂದಾಗ ಏನ್ ಬರೀಬೇಕು ಅನ್ನೋ ಬಗ್ಗೆ ಎಲ್ಲಿಯೂ ಸ್ಪಷ್ಟತೆ ಇರಲಿಲ್ಲ. ಸೊ ಹೀಗಾಗಿ ಲೇಟೆಸ್ಟ್ ಡಿಸಿಷನ್ ಜಸ್ಟಿಸ್ PGM ಪಾಟೀಲ್ ಅವರು ಫೆಬ್ರವರಿ 20 ಬರೆದಿದ್ದಾರೆ. ಅದನ್ನ ನೋಡ್ಕೊಳ್ಳಿ, ಸಿಗುತ್ತೆ ವೆಬ್ಸೈಟ್ ನಲ್ಲಿ. ಅವ್ರು ಹೇಳ್ತಾರೆ, ಏನ್ ಮಾಡಬೇಕು ನಾನ್ ಕಾಗ್ನಿಜೇಬಲ್ ಕೇಸು ಬಂದಾಗ, ಮ್ಯಾಜಿಸ್ಟ್ರೇಟ್ ಬಂದಾಗ ಅವರು ಕಂಪ್ಲೇಂಟ್ ಬಂದಾಗ he will register the complaint and refer it to the police for investigation. This is one aspect. ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ಅವ್ರು ಮಾಡಿದಾಗ ಪೊಲೀಸರಿಗೆ ಪರ್ಮಿಷನ್ ಕೊಟ್ರು ಅಂತ ಇಟ್ಕೊಳ್ಳೋ ಅಂತಂದ್ರು. ಪರ್ಮಿಷನ್ ಕೊಟ್ಟರು ಸಹಿತ ಅದನ್ನ ಪರ್ಮಿಷನ್ ಯಾವ ಕೊಡಬೇಕು, ಏನ್ ಕೊಡಬೇಕು ಅನ್ನೋದನ್ನ ಒಂದ್ ನೆನ್ಪಿಟ್ಕೊಳ್ಳಿ. ಗ್ರಾಂಟಿಂಗ್ ಪರ್ಮಿಷನ್ ಇನ್ಕ್ಲೂಡ್ಸ್ ರಿಜೆಕ್ಷನ್ ಆಫ್ ಪರ್ಮಿಷನ್. ಕೇವಲ ಮ್ಯಾಜಿಸ್ಟ್ರೇಟ್ಗೆ ಅದನ್ನ ರಿಕ್ವೆಸ್ಟ್ ಮಾಡಿದ್ರು ಅದ ತಕ್ಷಣ ಕೊಡಬೇಕು ಅಂತಲ್ಲ. ಸೊ ಅವಾಗ ಇದೊಂದು ನಾನ್ ಕಾಗ್ನಿಜೇಬಲ್ ಅಂದ್ರೆ ಅಸಂಜ್ಞೇಯ ಪ್ರಕರಣ ಅಂತ ಗಂಭೀರವಾಗಿಲ್ಲ ಇದು. ಆದ್ರಿಂದ ಈ ಒಂದು ವಿಷಯವನ್ನ ಗಮನಿಸಿ ದೂರ ಕೊಡಬೇಕಾ ಕೊಡಬಾರ್ದು, ಅದು ಅತ್ಯಂತ ಟ್ರಿವಿಯಲ್ ಅಫೆನ್ಸ್. ಇಫ್ ದಿ ಅಫೆನ್ಸ್ ಈಸ್ ವೆರಿ ಟ್ರಿವಿಯಲ್, then the court can refuse the permission. Therefore, magistrate permission kottaga kodade iddaga, if the offense is trivial, he can reject and dismiss the complaint. If the permission is granted, it must be granted specifically. That is the law. So peruse the complaint. Complaint contents are see. It appears there is some need to be investigated this matter, which needs to be
considered at later. Therefore, the magistrate, whenever confronted with this situation, he must pass a considered order. If he receives the complaint under section 200, if non-cognizable and refers it to the police, then it's okay. There is no further order is required. But if he passes any order on the request of the police, then situation will come. Now the situation is referred to the magistrate means magistrate will receive the complaint from me and pass a suitable order. Therefore, this is only with respect to section 155 CRPC. So, friends, I request you, in the matter of cognizance, please all of you read section 190 to 199 CRPC. This is most important. Whenever you are confronted with a situation where whether 190 to 197, 199 are coming in the way of any case, because all the cases, all the criminal cases cannot be investigated by the police. That's most important. All the criminal cases cannot be investigated police because there is a bar. 190 speaks about the taking cognizance. If you go to section 195, 196, 197, 198, 199, they say that how the complaint has to be filed, who has to file. See, please note, whenever in any criminal law, if there is any provision saying that no court of magistrates shall try an offense under this act except on the complaint. So friends, if you find this in any law, please note that that is the case where police are prohibited from investigation. For example, I can say that Negotiable Instrument Act. In case of Negotiable Instrument Act, you all know that you can't file complaint to the police. ಎನ್ನ ಕೆಳಗಡೆ ನೀವು ಕಂಪ್ಲೇಂಟ್ ಪೊಲೀಸರಿಗೆ ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ಯಾಕೆ ಅನ್ನೋದು ಪ್ರಶ್ನೆ ಉತ್ತರ ಕೊಡಬೇಕಾದ್ರು. We have to answer this question why the police cannot investigate. If you go to section 142 of the NI Act, you say that no court of the magistrate or metropolitan magistrate shall try this case except on the complaint. So initially I told that what is the complaint? So the complaint is defined under section 2D CRPC, friends. Section 2D CRPC ಅಲ್ಲಿ ಕಂಪ್ಲೇಂಟ್ ಏನು ಅಂತ ಹೇಳಿದ್ದಾರೆ. 154 relates to the FIR, first information. 2D relates to the cases which police cannot investigate. Not all cases, but mainly cases which are covered under section 195, 196, 197, 198, 199. So this is most important stage where the what should be done, how it should be done. Therefore, please note the distinction between 154 CRPC and 2D CRPC. So an FIR and complaint should not be misunderstood. So coming back to the 154. ಪ್ರಥಮ ವರ್ತಮಾನವನ್ನು ಕೊಟ್ಟ ಮೇಲೆ ಪ್ರಥಮ ವರ್ತಮಾನವನ್ನು ಸ್ವೀಕರಿಸಿ ಏನ್ ಮಾಡಬೇಕು ನಾವು ಪೊಲೀಸರು ದಾಖಲು ಮಾಡಿದ ಮೇಲೆ ನಾನು ಹೇಳಿದೆ. ಸೊ ಅರೆಸ್ಟ್ ಮಾಡುವಂತ ವಿಧಾನಕ್ಕೆ ಅದು ಬೇರೆ ಹೋಗೋಣ. ಲೆಟ್ ಅಸ್ ಸಿ ಅಬೌಟ್ ಅರೆಸ್ಟ್. ಅರೆಸ್ಟ್ ಈಸ್ ಸೆಕೆಂಡರಿ ಥಿಂಗ್. What is necessary is first he must go to the spot, investigate the facts and see that evidence is whatever else is in safe. ಯಾಕೆ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಸ್ಥಳದಲ್ಲಿ ಇರ್ತಕ್ಕಂಥ ಸಾಕ್ಷಿ ನಾಶ ಆಗಬಾರ್ದು. ಎಷ್ಟೋ ಪ್ರಕರಣಗಳಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಸಾಕ್ಷಿ ನಾಶ ಯಾಕಾಗತ್ತಂದ್ರೆ ಅಲ್ಲಿ ಜನ ಎಲ್ಲ ಸೇರಿಕೊಂಡು ಆ ಸ್ಥಳದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ಳೋಣ. ಆಕ್ಸಿಡೆಂಟ್ ಆದಾಗ ಹೇಗಾಯ್ತು ಅನ್ನೋದಕ್ಕೆ ಆ ಸ್ಥಳದಲ್ಲಿ ಇರ್ತಕ್ಕಂಥ ಗಾಡಿಯ ಮಾರ್ಕ್ಗಳು, ಟೈರ್ ಮಾರ್ಕ್ಗಳು, ಬಿದ್ದಂತ ವಿಧಾನ ಇವುಗಳು ಇವೆಲ್ಲ ಗೊತ್ತಾಗುತ್ತವೆ. ಆದ್ರೆ ಜನ ಎಲ್ಲ ಸೇರಿಬಿಟ್ರೆ ಅಂದ್ರೆ ಎಲ್ಲ ನಾಶ ಆಗುತ್ತೆ. ಸೊ ದ ಫಸ್ಟ್ ಜಾಬ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಸ್ ಟು ಪ್ರೊಟೆಕ್ಟ್ ದಿ ಸ್ಪಾಟ್, to see that evidence whatever available is intact. So in the course of investigation ಅವ್ರು ಏನ್ ಮಾಡ್ತಾರೆ, ಅರೆಸ್ಟ್ ಆಫ್ ದಿ ಅಕ್ಯೂಸ್ಡ್. ಸೊ ಅರೆಸ್ಟ್ ನಾಗ
what are the types of evidence available for the investigation? Oral evidence, medical evidence, scientific evidence, circumstantial evidence, and recovery. ಈ ರಿಕವರಿ ಎವಿಡೆನ್ಸ್ ಅನ್ನು ಅವ್ರು ಯಾವ ರೀತಿ ತಗೊಳ್ತಾರ ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹೌ ದಿಸ್ ರಿಕವರಿ ಎವಿಡೆನ್ಸ್ ಈಸ್ ಮೇಡ್, ಬಿಕಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ in case where nobody has seen it, but some recovery is the main point which needs to be connected the culprit with the crime. ಯಾವ ವಸ್ತುನ ಜಪ್ತಿ ಮಾಡೋ ಮೂಲಕ ಅದನ್ನ ಆರೋಪಿಗೂ ಮತ್ತು ಅಪರಾಧ ಸಂಪರ್ಕ ಕಲಿಸ್ಬೇಕು ಅಂತ ಸಂದರ್ಭದಲ್ಲಿ ಬಹಳ ಮಹತ್ವದ ಏನು ಅಂತಂದ್ರೆ ದ ರಿಕವರಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ದಿ ರಿಕವರಿ plays an important role. That important role needs to be proved by the prosecution. On the recovery yav reetiyagi. So for this I can refer to section 27 of the Evidence Act. Section 27 of the Evidence Act enide adu bhal important ide. Section 27 of the Evidence Act uddesha enu andre, see, confession made to police is not admissible. But section 27 is an exception to this, to the extent that notwithstanding any other sections, this disclosure made by the accused in custody, please note that in custody means in the first 24 hours or the next period of the police custody. That's important. Not when he is given to the judicial custody. So the statement given by the accused which leads to the discovery of facts, that much is only admissible, not his confession, that much only admissible. Therefore, this exception, why? Because this is one of the procedure where that place where the accused has kept the material object is only should be known to the accused only. ಆರೋಪಿಯು ತಾನು ಬಚ್ಚಿಟ್ಟಂತಹ ಒಂದು ಯಾವುದೇ ಒಂದು ವಸ್ತುವಿನ ಬಗ್ಗೆ ಮಾಹಿತಿ ಅವನಿಗೆ ಇರಬೇಕು, ಬೇರೆ ಎಲ್ಲರಿಗೂ ಇತ್ತಂದ್ರೆ ಅದು ರಿಕವರಿ ಆಗೋದಿಲ್ಲ. ಸೊ ಈ ಫ್ರೆಂಡ್ಸ್, ಆಸ್ ದಿ ಡಿಫೆನ್ಸ್ ಅಂಡ್ ದ ಪ್ರಾಸಿಕ್ಯೂಟರ್ ಐ ವಾಂಟ್ ಟು ಟೆಲ್ ಯು ದಟ್ ಈ ಹಂತದಲ್ಲಿ ಅಭಿಯೋಜಕರು ಅವನು ಬಂದ ಆಮೇಲೆ ದಿ ಸ್ಟೇಟ್ಮೆಂಟ್ ಇಸ್ ಕಾಲ್ಡ್ ವಾಲಂಟರಿ ಸ್ಟೇಟ್ಮೆಂಟ್. ದೇ ಕಾಲ್ ಇಟ್ ಆಸ್ ವಾಲಂಟರಿ ಸ್ಟೇಟ್ಮೆಂಟ್. ಇನ್ ಫ್ಯಾಕ್ಟ್ the voluntary statement, whatever statement, the statement which is given by him, it leads to the recovery under section 27 is admissible. It is to be proved strictly. What is that strictly? That evidence should be such that ಇವರು ಆ ಸ್ಥಳದಲ್ಲಿ ಏನ್ ಬಚ್ಚಿಟ್ಟಿದ್ದ ಆ ಬಚ್ಚಿಟ್ಟಿದ್ದ ಸ್ಥಳ ಈ ಆರೋಪಿ ಹೊರತಾಗಿ ಯಾರಿಗೂ ಗೊತ್ತಿರಬಾರದು. That's most important. That means the place of hiding the material object was known only to accused, not to anybody else. Therefore, please see that as a prosecutor, they must say how the accused has taken the IO to the spot with the what you call the panchas. When you call panchas, panchas means they are the persons who will be witnessing what has happened, because that is the only person where we have to lead evidence of those persons before the court. They will say that what has happened before them. Therefore, recovery is an important portion. In that portion, what is important is, the most thing is the accused has exclusive knowledge, that must be proved by the prosecutor. So what defense should do? What defense should do is that the recovery is not as per the statement of the accused, is not a statement of the accused. This was already known to the police. They have only concocted. It could be the defense. So why I am telling you is this. I can quote at this stage one example which has come up before me where I was working at some place. Most horrible thing was noticed in this case of recovery. What happened is, it was a case of murder. A murder case nalli yaudo obba ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಆಳು ಮನುಷ್ಯ ಕಾಣೆ ಆಗ್ಬಿಟ್ಟ. ಕಾಣೆ ಆದ ತಕ್ಷಣ
ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಆ ಮನೆಯ ಮಾಲೀಕರು ಆ ಮನುಷ್ಯನನ್ನ ಕೊಲೆ ಮಾಡಿ ಸುಟ್ಟು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ದೂರು ಕೊಟ್ರು. ಪೊಲೀಸರು ಆ ಪ್ರಕರಣವನ್ನು ತನಿಖೆ ಮಾಡ್ತಾ ಮಾಡ್ತಾ ಆ ಮನೆ 4 ಜನ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿ ಸೆಕ್ಷನ್ 302 IPC ನಲ್ಲಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದರು. So the 4 were in judicial custody. So at the time when the accused was produced, ಆರೋಪಿಯನ್ನು ಹಾಜರುಪಡಿಸಿದಾಗ the police have produced FIR, complaint and 1 seizure panchanama. See, most important, and voluntary statement. See, the seizure panchanama was pursuant to the voluntary statement made by the accused. So in that case, since it was 302, offense punishment 302, as a magistrate, I was not able to admit them to bail. They were remanded to custody. So please note here why I am stressing this point is how they many times false recoveries lead to the disastrous results. Then the accused were in judicial custody for say about 1 or 2 months. One fine day, it was noticed that when I was reading newspaper in my house, one item appeared relating to the case which was before me. That means the deceased in that case, deceased in that case, how deceased in that case was alive. The deceased in that case appeared before the court, before the press, and said that he is alive and he has left the house without informing the owners. So nobody has murdered him. So please note that in that case, the accused were in judicial custody. IO did not file any report, and this recovery itself was the only report. So next day what happened? Immediately when I came to the court, I received a memo from the IO stating that since accused in this case is alive, so we are not filing charge sheet. Yes, please note this. What happened in that case? In that case, please note the stress on the recovery. The recovery was made by the police on the statement of the accused. ಆರೋಪಿಯು ಕೊಟ್ಟ ಹೇಳಿಕೆಯನ್ನ ಸೆಕ್ಷನ್ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಆಧರಿಸಿ ಅವ್ರು ಏನ್ ಬರ್ಕೊಂಬಂದಿದ್ರು ಅಂದ್ರೆ ಈ ಆರೋಪಿಗಳು ಅವರ ಮನೆ ಆಳ ಮಗನನ್ನ ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ ಅಂತ ಒಂದು ಸಾಕ್ಷಿ ಇದೆ. ಸೊ that itself was the important piece of evidence. ಯಾಕಂದ್ರೆ ಅದಕ್ಕೆ ಯಾವ ಐ ವಿಟ್ನೆಸಸ್ ಇರಲಿಲ್ಲ. ಬೇಸ್ಡ್ ಆನ್ ದಟ್ they were in custody, but ಯಾರನ್ನ ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ರು ಆ ವ್ಯಕ್ತಿ ಜೀವಂತ ಇದ್ದ. ಸೊ ಯಾಕೆ ಹೇಳ್ತಾರೆ ಅದೊಂದು ಸುಳ್ಳು ಸೆಕ್ಷನ್ 27 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಸೀಸರ್ ಮಾಡಿದ್ರು ಅಂತ. Therefore what I am stressing is please take full instructions from your client in the matter of recording in the matter of preparing bail and opposing the recovery. So this is sufficient. So in this case, whether the recovery was made according to law itself is totally failed because the accused, the deceased himself is alive. So this is section 27 of the evidence. Therefore, the recovery part, when I am telling you, if it is proved that dead body was not found and the bones were proved to be that of human being and he was not there, and ultimately at last it was proved that the deceased was the accused person. So this is the way of connecting the accused with the evidence. This is to appreciate it in the same fashion. If proved, guilt is proved. If not proved, they are entitled for the benefit of. Recovery proceedings are very important in criminal case. They have got both way of sending a person to the jail or even really getting him out. Adrinda, most important part of the evidence is recovery, where recovery leading to the bloodstained cloths, weapons used, or the articles found on the dead body of the deceased, or any injured, etc. You bhada important ide.
ಇದನ್ನ ನೀವು ಗಮನಿಸಬೇಕಾದ್ರೆ ಸೆಕ್ಷನ್ 27 ಓದ್ಕೊಂಡು ಅಪ್ರಿಶಿಯೇಟ್ ಮಾಡೋದು ಇಷ್ಟೇ. ವೆದರ್ ಸ್ಟ್ರಿಕ್ಟ್ಲಿ ರಿಕವರಿ ಇಸ್ ಅಕಾರ್ಡಿಂಗ್ ಟು ದಿ information given by the accused and that it was within his knowledge. One thing. Then next arises, normally what you say is this spot panchanamas. See, spot panchanama is the one important document which they collect from the spot whatever things available. So in this case, as a prosecutor, you must know that whatever available spot, if it is proved that it is there, then it will have incriminating value. Normally, the defense counsel is say that ನೋಡಪ್ಪ ನೀವು ಇದನ್ನ ಎಲ್ಲಿಂದ ತಂದು ಇಟ್ಟು ಜಪ್ತಿ ಮಾಡಿರಿ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಸೊ ಅದು ಡಿಫೆನ್ಸ್. ಸೊ ಡಿಫೆನ್ಸ್ ಏನನ್ನು ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ 161 ಸ್ಟೇಟ್ಮೆಂಟ್ಸ್ ಬಗ್ಗೆ ನಾವು ಹೇಳೋದು ನಿಮಗೆ. ಸೊ ರಿಕವರಿ ಎವಿಡೆನ್ಸ್, ಪಾರ್ಟ್ ಪಂಚನಾಮ, ಇದಾದ ಮೇಲೆ ಮೆಡಿಕಲ್ ಎವಿಡೆನ್ಸ್, ಆಮೇಲೆ scientific evidence like medical reports of the hand ballistic experts etc. ಅವು ಬರ್ತಾವ. ಅವನ್ನೆಲ್ಲಾನು ಸೆಕೆಂಡರಿ ಆಗಿರ್ತವೆ. ಮೇನ್ ಇಂಪಾರ್ಟೆಂಟ್ ವಿಲ್ ಬಿ ಐ ವಿಟ್ನೆಸಸ್. 161 ಸ್ಟೇಟ್ಮೆಂಟ್ ಬಗ್ಗೆ ನಾವು ಹೇಳಿದಾಗ ಆಮೇಲೆ ಒಂದು ಪ್ರಶ್ನೆ ಬಹುಶಃ ಸಾಮಾನ್ಯ ಎಲ್ಲರ ಕಡೆ, ವಾಟ್ ಈಸ್ ಅನ್ ಒಮಿಷನ್ ಅಮೌಂಟಿಂಗ್ ಟು ಕಾಂಟ್ರಾಡಿಕ್ಷನ್ ಅಂತ ಬಹಳ ಇಂಪಾರ್ಟೆಂಟ್ ಇದೆ. ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಮಿಷನ್ ಕಾಂಟ್ರಾಡಿಕ್ಷನ್ ಅನ್ನ ನಾವು ಕ್ರಾಸ್ ಎಕ್ಸಾಮ್ ಅಲ್ಲಿ ತಗೊಳ್ತೀವಿ. ಬಟ್ ಒಮಿಷನ್ ಅಮೌಂಟಿಂಗ್ ಟು ಕಾಂಟ್ರಾಡಿಕ್ಷನ್ ಅಂತ ಒಂದು ಒಮಿಷನ್ ಇಸ್ ದಟ್ 161 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಪೊಲೀಸರಿಗೆ ಅವನು ಮಹತ್ವದ ಅಂಶವನ್ನು ಹೇಳಿರುವುದಿಲ್ಲ. ಅಂದ್ರೆ ನಾನು ಆ ದಿನ ಆ ಹೊತ್ತಿನಲ್ಲಿ ಆ ಸ್ಥಳದಲ್ಲಿ ಇದ್ದೆ ಅನ್ನೋದನ್ನ ಹೇಳೋದೇ ಇಲ್ಲ ಅವನು. ಆದ್ರೆ ಮೊದಲ ಬಾರಿಗೆ ಬಂದು ನ್ಯಾಯಾಲಯದ ಮುಂದೆ ಹೇಳ್ತಾನೆ ಅವನು. ಅವಾಗ ಏನಾಗ್ತದೆ, ದಟ್ ಈಸ್ ಅನ್ ಒಮಿಷನ್ ಈಸ್ ಪ್ರೆಸೆಂಟ್ ಇಟ್ ಸೆಲ್ಫ್ ವಾಸ್ ಇಂಪಾರ್ಟೆಂಟ್ ಥಿಂಗ್ ಟು ಪ್ರೂವ್ ದ ಗಿಲ್ಟ್. ಬಟ್ ಅದು ಗಿಲ್ಟ್ ಪ್ರೂವ್ ಆದ್ರೂ ಕೂಡ ಅವನು ಏನ್ ಮಾಡ್ತಾನಂತಂದ್ರೆ ಅವಾಗ ಗಿಲ್ಟ್ ಪ್ರೂವ್ ಮಾಡೋ ಸಂದರ್ಭದಲ್ಲಿ ಇದ್ದೆ ಅನ್ನೋದು ಹೇಳೋದಲ್ಲ. ಸೊ ದಿಸ್ ಈಸ್ ಅನ್ ಒಮಿಷನ್. But now it tells, that means improved version, this is omission amounting to contradiction. So, ಇದರಲ್ಲಿ 154 CRPC ನಲ್ಲಿ ನಾವು ಹೋದಾಗ, what is investigation, friends? How investigation is made, we see in other sections. Investigation in a criminal case is nothing but collection of the evidence to prove the guilt. See one thing, ಕಲೆಕ್ಷನ್ ಆಫ್ ದಿ ಎವಿಡೆನ್ಸ್ ಅನ್ನೋದನ್ನ ನಾನು ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಲೆಕ್ಷನ್ ಈಸ್ ಪರ್ಮಿಟೆಡ್, ನಾಟ್ ದ ಕ್ರಿಯೇಷನ್. ಸೊ ಡಿಫೆನ್ಸ್ ಕೌನ್ಸಿಲ್ ಮಾಡಬೇಕಾದದ್ದು ಏನಂತಂದ್ರೆ, ದೇ ಮಸ್ಟ್ ಶೋ ದಟ್ ದಿಸ್ ಈಸ್ ನಾಟ್ ದಿ ನ್ಯಾಚುರಲ್ ಎವಿಡೆನ್ಸ್, ದಿಸ್ ಈಸ್ ದಿ ಎವಿಡೆನ್ಸ್ ಕಾಂಕಾಕ್ಟೆಡ್. ಕಾಂಕಾಕ್ಟೆಡ್ ಎವಿಡೆನ್ಸ್ ಅಂದ್ರೆ ಯಾವುದಪ್ಪ? ಸಿ ಹೌ ಇಟ್ ವಿಲ್ ಕಮ್, ಇಟ್ ವಿಲ್ ಕಮ್ ಓನ್ಲಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ದಿ ಟ್ರಯಲ್. ವಾಟ್ ಹ್ಯಾಸ್ ಹ್ಯಾಪನ್ಡ್ ಈಸ್, ಇನ್ ಒನ್ ಕೇಸ್ ಇಟ್ ಸೋ ಹ್ಯಾಪನ್ಡ್, ಈ ಸುಳ್ಳು ಕೇಸನ್ನು ದಾಖಲೆ ಹೇಗೆ ಮಾಡಿದ್ರು ಅನ್ನೋದನ್ನ ನಿಮಗೊಂದು ಹೇಳಕ್ ಇಷ್ಟಪಡ್ತೀನಿ. ನಾವು ಎಲ್ಲೋ ಒಂದು ಊರಿನಲ್ಲಿ ಒಂದು ಸೆಷನ್ಸ್ ಕೇಸನ್ನ ಟ್ರಯಲ್ ಮಾಡುವಾಗ ಬಹಳ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಗ ಬಂತು ನೋಡಿ. ಅದನ್ನ ಫ್ಯಾಕ್ಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಏನ್ ಕೇಸ್ ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಜಮೀನನ್ನು ರಕ್ಷಣೆ ಮಾಡೋ ಸಲುವಾಗಿ ಆ ಜಮೀನದ ಪಕ್ಕದಲ್ಲಿಯೇ, ಕಾಲುವೆ ಪಕ್ಕದಲ್ಲಿ ರಸ್ತೆಯಲ್ಲಿ 4 ಜನ ಸ್ನೇಹಿತರಿಗೆ ಮಲಗಿರ್ತಾನೆ. ಆ ಮಲಗಿದಂತ ವ್ಯಕ್ತಿ ರಾತ್ರಿ ಹೇಳ್ತಾನೆ, ನನಗೆ ರಾತ್ರಿ 3 ಗಂಟೆ ಸುಮಾರಿನಲ್ಲಿ 1ನೇ ಆರೋಪಿಯು 2ನೇ ಆರೋಪಿಯ ಟ್ರ್ಯಾಕ್ಟರ್ ನನ್ನ ತೆಗೆದುಕೊಂಡು ಬಂದು ಅವನ ಚಿತಾವಣೆ ಮೇರೆಗೆ ನಮ್ಮ ಎದೆ ಮತ್ತು ಹೊಟ್ಟೆಯ ಮೇಲೆ ದಾಖಲಿಸಿದ, ಗಾಡಿಯನ್ನು ಹಾಯಿಸಿದ ಅಂತ ಹೇಳ್ತಾರೆ ಅವರು. ಆದ್ರೆ ದುರ್ದೈವಶಾತ್ ಆ ಟ್ರ್ಯಾಕ್ಟರ್ ಎದೆ ಮತ್ತು ಹೊಟ್ಟೆ ಮೇಲೆ ಹಾಯ್ತು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾರೆ. ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೆ ಅಂತಂದ್ರೆ, ದಿ false cases how are filed has to be seen and the prosecution is to prove that it's not a false case. ಆ ಪ್ರಕರಣವನ್ನು ನೋಡಿದಾಗ ಅವರು ಒಂದು ಆರೋಪ ಪಟ್ಟಿಯನ್ನು ಹಾಕ್ತಾರೆ. ಅವರು 2 ಆರೋಪಿಗಳ ಮೇಲೆ, ಈ 1ನೇ ಆರೋಪಿಯು 2ನೇ ಆರೋಪಿ ಚಿತಾವಣೆ ಮೇರೆಗೆ 2ನೇ ಆರೋಪಿ ಟ್ರ್ಯಾಕ್ಟರ್ ಅನ್ನ ತೆಗೆದುಕೊಂಡು ಬಂದು 3 ಜನರ ಹೊಟ್ಟೆ ಎದೆ ಮೇಲೆ ಹಾಯಿಸಿದ ಅಂತ ಹೇಳಿ 307 ಅಫೆನ್ಸ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ಅವರು. ಸಿ evidence, mendacity of the evidence and the falsehood of the evidence has to be seen. ಆ ಕೇಸನ್ನ ವಿಚಾರಣೆಗೆ ಬಂತು. ವಿಚಾರಣೆ ಬಂದಾಗ ನಿಮಗೆಲ್ಲ ನೆನಪಿರ್ಲಿ, ಸಿ ಕಾಮನ್ ಸೆನ್ಸ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಕಾನೂನು ಜೊತೆಗೆ ಇಟ್ಕೊಂಡು ಕಾಮನ್ ಸೆನ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ವೆದರ್ ಎ ಪರ್ಸನ್ ಹೂ ವಾಸ್ ರನ್ ಓವರ್ ಬೈ ದ ಟ್ರ್ಯಾಕ್ಟರ್ weighing 3 tons would be alive.
ಎದೆ ಮತ್ತು ಹೊಟ್ಟೆ ಮೇಲೆ, when it is run over on the stomach and their chest, is it possible for him to survive? If dead, the charge sheet was only for a 307 IPC. ಅಂದ್ರೆ ಅವರು ಕೊಲೆ ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳಿ ಅವರು ಆರೋಪ ಹಾಕಿದ್ರೆ ಹೊರತು ಅಲ್ಲಿ ಕೊಲೆ ಆಗಿರ್ಲಿಲ್ಲ. ಇನ್ನು ವಿಚಿತ್ರವಾದ ಸಂದರ್ಭ ಏನು ಅಂತಂದ್ರೆ, ಅಲ್ಲಿ ಆ 3 ಜನ ಏನು ಗಾಯಾಳುಗಳಂತ ಹೇಳಿದ್ರು, ಅವ್ರು ಬಂದು ಸಾಕ್ಷಿ ಹೇಳಿದ್ರು. ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಕಾಮನ್ ಸೆನ್ಸ್ ಅಪ್ರೋಚ್ ಇಂಪಾರ್ಟೆಂಟ್. ಯಾಕೆ ಹೇಳ್ತಂದ್ರೆ, ಎದೆ ಹೊಟ್ಟೆ ಮೇಲೆ ಟ್ರ್ಯಾಕ್ಟರ್ ಹರಿದು ಹೋದ್ರೆ ಅವ್ರ ಪರಿಸ್ಥಿತಿ ಏನಿರ್ತೈತಿ. ಆ 3 ಜನಕ್ಕೂ ಕೂಡ ಒಂದೇ ಒಂದು ತರಚು ಗಾಯ, ನಾಟ್ even scratch has occurred on their body. See, this is the case where a false charge sheet was filed. So what was the defense at this stage? I will tell you defense later. So that was the case where all the way alive, nothing has happened, but 161 statement with reference that I am telling you. The ASI who has investigated the case has filed the charge sheet by recording 161 statements as he feels. ತಮಗೆ ಬೇಕಾದ ರೀತಿಯಲ್ಲಿ 161 ಸ್ಟೇಟ್ಮೆಂಟ್ ಅನ್ನು ಬರೆದುಕೊಂಡು ಅರಪಟ್ಟಿ ಹಾಕಿದ್ರು. ಆ ಕೇಸಿನ ಸಾಕ್ಷಿ ಬಂದಾಗ ನಾನು ಅವ್ರಿಗೆ ಹೇಳಿದೆ, ಏನಪ್ಪ ಇದು, ಈ ರೀತಿಯಾದಂತ ಸಾಕ್ಷಿಗಳನ್ನು ನೀವು ಕೊಡಕ್ ಸಾಧ್ಯ ಇದೆಯಾ? ಒಬ್ಬನ ಎದೆ ಮೇಲೆ ಟ್ರ್ಯಾಕ್ಟರ್ ಹರಿದ್ರೆ ಅವನು ಬದುಕಕ್ ಸಾಧ್ಯ ಇದೆನಾ? ಸೊ ಇಲ್ಲಿ ಹೇಳೋ ಉದ್ದೇಶ ಏನಂದ್ರೆ, 161 ಸ್ಟೇಟ್ಮೆಂಟ್ಸ್, false 161 statements were recorded. So oral evidence, recovery evidence, then ballistics evidence, medical evidence, so circumstantial evidence also they collect. That means last scene theory. The last scene theory relates to the circumstantial evidence. ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದೆಲ್ಲ, ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಮೆನಿ ಟೈಮ್ಸ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಫ್ ಪ್ರೂವ್ಡ್ would result in a conviction, and it is said that men may lie, documents can be created, but circumstances cannot be created ಅಂತ ಹೇಳ್ತಾರೆ. ಆ ಸಂದರ್ಭವನ್ನು ಗಮನದಲ್ಲಿ ಇಟ್ಕೊಂಡು ಪ್ರಕರಣವನ್ನು ನಾವು ಮಾಡಿದ್ರೆ, ಆ ಪಾರ್ಟಿ ಸವಾಲನ್ನು ನಾವು ಮಾಡಕ್ ಹೋದಾಗ ತಯಾರು ಮಾಡಬೇಕಾದ್ದೇನು ಅನ್ನೋದನ್ನ ಡಿಫೆನ್ಸ್ ಕೌನ್ಸಿಲ್ ಆಗಿ ಪ್ರಾಸಿಕ್ಯೂಟರ್ ಹ್ಯಾಸ್ ಟು ಲೀಡ್ ದಿ ಎವಿಡೆನ್ಸ್, ವಾಟ್ ಎವರ್ ಈಸ್ ಕಲೆಕ್ಟೆಡ್ ಬೈ ದ IO. ಸೊ ಫ್ರೆಂಡ್ಸ್, ಒನ್ ಆಸ್ಪೆಕ್ಟ್ ಐ ವಾಂಟ್ ಟು ಸ್ಟ್ರೆಸ್ ಹಿಯರ್. See, investigation, if done honestly, it is definitely yielding results. If any mistakes are committed by the IO, that is once and final, because there is no question of rectifying the mistakes of IO once the charge sheet is filed. Even if there is a mistake in the judgment of the magistrate, it can be corrected in the session judge. ಸೆಷನ್ ಜಡ್ಜ್ ತಪ್ಪಿದ್ರೆ ಹೈಕೋರ್ಟ್ ಹೋಗ್ಬೋದು, ಹೈಕೋರ್ಟ್ ತಪ್ಪಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಆದ್ರೆ IO ಮಾಡೋ ತಪ್ಪುಗಳು ಅಂತಿಮ ಕೊನೆಯದು. ಇದನ್ನ ಆ ಪ್ರಾಸಿಕ್ಯೂಷನ್ ದವರು ಗಮನಿಸಬೇಕು. ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹಿಯರ್ ಈಸ್, ಆಮೇಲೆ ಆಲ್ವೇಸ್ ವಿತ್ ಸ್ಟ್ರೆಸ್ ಆನ್ ದಿ ಡೌಟ್. ಸೊ ಈ ಹಂತದಲ್ಲಿ ನಾವು ಬಂದಾಗ ಇದು ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡೋ ಸ್ಟೇಜ್ ಆಯ್ತು. ಹಾಗಾದ್ರೆ ವಾಟ್ ಈಸ್ ಅವರ್ ರೋಲ್ ವೆನ್ ಎ ಚಾರ್ಜ್ ಶೀಟ್ ಈಸ್ ಫೈಲ್ಡ್? ಬೇಲ್ಗಿಲ್ಲನ್ನ ತೊಗೊಂಡು ಬಿಟ್ಬಿಡೋಣ. ಸೊ ಇನ್ ಕೇಸ್ ಆಫ್ ವಾರೆಂಟ್ ಟ್ರಯಲ್ ಇದ್ದಾಗ, ವಾರೆಂಟ್ ಟ್ರಯಲ್ ಅನ್ನ ನಾವು ಏನ್ ಮಾಡೋದಕ್ಕೆ, ನೆಕ್ಸ್ಟ್ ಅಪಿಯರೆನ್ಸ್ ಆದ್ಮೇಲೆ ಒಂದು ಸ್ಟೇಜ್ ಬರ್ತೈತಿ. ಅದೇನು ಸ್ಟೇಜ್ ಅಂದ್ರೆ ಹಿಯರ್ ಬಿಫೋರ್ ಚಾರ್ಜ್ ಅಂತ. ಹಿಯರ್ ಬಿಫೋರ್ ಚಾರ್ಜ್ ಬಂದಾಗ ಫ್ರೆಂಡ್ಸ್, ಏನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಪ್ಲೀಸ್ ನೋಟ್. ಕ್ರಿಮಿನಲ್ ಕೇಸ್ ನಲ್ಲಿ ಆರೋಪಿಗೆ ಬಿಡುಗಡೆ ಆಗೋದಕ್ಕೆ ಎಷ್ಟು ಅವಕಾಶಗಳಿದಾವೆ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ, ಆರೋಪವು ಆಧಾರ ರಹಿತವಾಗಿದೆ ಅನ್ನೋದನ್ನ ತೋರಿಸಿದ್ರೆ ಸೆಕ್ಷನ್ 482 CRPC ನಲ್ಲಿ ಅದನ್ನ ಚಾರ್ಜ್ ಶೀಟ್ ಹೊತ್ತ ಕಂಪ್ಲೇಂಟ್ ಪಾಸ್ ಆಗುತ್ತೆ, FIR. ಎರಡನೇ ಸ್ಟೇಜ್ ನಲ್ಲಿ ಬಂದಾಗ ಎವಿಡೆನ್ಸ್ ಬಿಫೋರ್ ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತ ಬರ್ತೈತಿ. ಹಿಯರಿಂಗ್ ಬಿಫೋರ್ ಚಾರ್ಜ್ ನಲ್ಲಿ ಇಫ್ ದ ಅಕ್ಯೂಸ್ ಶೋ ದಟ್ ದೇರ್ ಆರ್ ನೋ ಸಫಿಶಿಯಂಟ್ ಗ್ರೌಂಡ್ಸ್ ಟು ಫ್ರೇಮ್ ಚಾರ್ಜ್ ಅಂದ್ರೆ ಅಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ಲಾಸ್ಟ್ ಗೆ ಅಕ್ವಿಟಲ್. ಅಕ್ವಿಟಲ್ ಅಲ್ಲಿ ಎರಡು ಟೈಪ್ ಅಕ್ವಿಟಲ್ ಇದೆ. ಒಂದು ಬೆನಿಫಿಟ್ ಆಫ್ ಡೌಟ್ ಅಕ್ವಿಟಲ್, ಒಂದು ಆನರೇಬಲ್ ಅಕ್ವಿಟಲ್ ಅಂತ. ದಿಸ್ ಆನರೇಬಲ್ ಅಕ್ವಿಟಲ್ ಮೀನ್ಸ್ ಎ ಫಾಲ್ಸ್ ಕೇಸ್ ವಾಸ್ ಫೈಲ್ಡ್. ಸೊ ಬೆನಿಫಿಟ್ ಆಫ್ ಡೌಟ್ ಅಕ್ವಿಟಲ್ ವಿಲ್ ನಾಟ್ ಬಿ ಸೋ ಕ್ಲಿಯರ್, so clean sheet, but honorable acquittal is a clean sheet after trial, where in that case accused may have the right to go against the complainant and ask for filing false case. So
ಡಿಸ್ಚಾರ್ಜ್ ಏನ್ ಕ್ಲೇಮ್ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ತಾ ಇರಲಿಲ್ಲ. ನೋ ಸಫಿಶಿಯಂಟ್ ಗ್ರೌಂಡ್ಸ್ ಫಾರ್ ಫ್ರೇಮಿಂಗ್ ಚಾರ್ಜ್ ಹೇಳ್ತಾರೆ. ಇನ್ ಅ ಕ್ರಿಮಿನಲ್ ಕೇಸ್, ಹೌ ಎ ಡೌಟ್ ಸೆಟಲ್ಸ್ ಫ್ರಮ್ ಒನ್ ಕೋರ್ಟ್ ಟು another ಕೋರ್ಟ್, ಐ ವಾಂಟ್ ಟು ಟೆಲ್ ಯು. ಈ ಸಂಶಯದ ಲಾಭವನ್ನು ನಾವು ಆರೋಪ ಪ್ರಕರಣಗಳಲ್ಲಿ, ಅಪರಾಧಿ ಪ್ರಕರಣಗಳಲ್ಲಿ ತೆಗೆದುಕೊಳ್ಳೋ ಪ್ರಯತ್ನ ಮಾಡಬೇಕು. ಒಬ್ಬ ತನಿಖಾಧಿಕಾರಿಗೆ ಸಂಶಯದ ಆಧಾರದ ಮೇಲೆ ತನಿಖೆಯನ್ನು ಮುಂದುವರಿಸಿ ಬಂಧನ ಮಾಡುವ ಅಧಿಕಾರ ಇದೆ. ಅದೇ ನ್ಯಾಯಾಲಯದ ಮುಂದೆ ಆರೋಪ ಪಟ್ಟಿ ಹಾಕಿದಾಗ ಆ ಆರೋಪ ಪಟ್ಟಿಯಲ್ಲಿ ಇರತಕ್ಕಂತಹ ಅಂಶಗಳ ಮೇಲೆ ಒಂದು ಸ್ಟ್ರಾಂಗ್ ಸಸ್ಪಿಷನ್ ಬಂದ್ರು ಸಾಕು, ಅದನ್ನ ನಾವು ಬಿಡುಗಡೆ ಮಾಡಬಹುದು, ಅದು ಡಿಸ್ಚಾರ್ಜ್ ಮಾಡುವ ಚಾರ್ಜ್ ಫ್ರೇಮ್ ಮಾಡಬೇಕು ಅಂತಿದೆ. ಬಟ್ ಸಸ್ಪಿಷನ್ ಇಲ್ಲ ಅನ್ನಂತ ಸಾಕ್ಷಿ ಇತ್ತಂತಂದ್ರೆ ಡಿಸ್ಚಾರ್ಜ್ ಮಾಡಬಹುದು ಅಂತಿದೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕೇಸಸ್. ಸೊ ಆಲ್ವೇಸ್ ವಾಟ್ ವಿ ಡೂ ಇಸ್, ಒಂದು ಡಿಸ್ಚಾರ್ಜ್ ಮಾಡಬಿಡಿ ಟ್ರಯಲ್ ಹೋಗೋಣ ಅಂತಾರೆ ಫ್ರೆಂಡ್ಸ್. ಆಸ್ ಎ ಡಿಫೆನ್ಸ್ ಕೌನ್ಸಿಲ್, if you are able to get a discharge from your client, please press for that. That is the most important avenue created in CRPC, available for the accused. ಆರೋಪಿಗಳಿಗೆ ಡಿಸ್ಚಾರ್ಜ್ ಮಾಡಿಕೊಳ್ಳುವಂತ ಅವಕಾಶವನ್ನ ಕಾನೂನಿನಲ್ಲಿ ಕೇವಲ ಸುಮ್ಮನೆ ಕೊಟ್ಟಿಲ್ಲ. ಅದನ್ನ ಕೊಟ್ಟಿರೋ ಉದ್ದೇಶ ಏನು ಅಂತಂದ್ರೆ, ಪೊಲೀಸ್ ಹಾಕಿರೋ ಎಲ್ಲ ಆರೋಪ ಪಟ್ಟಿಗಳು ಕೂಡ ಸರಿಯಾಗಿರ್ತಾವಂತ ಅರ್ಥ ಅಲ್ಲ. ಅಂತ ಆರೋಪ ಪಟ್ಟಿಗಳನ್ನ ಆಧರಿಸಿ ಆರೋಪನ ರಚನೆ ಮಾಡಬೇಕು ಅಂತಲ್ಲ. ಸೊ ಯಾಕಂದ್ರೆ discharge is the most important case where one could seek for that. ಯಾಕಂದ್ರೆ ಅದನ್ನ ಚಾರ್ಜ್ ಸ್ಟೇಜ್ ನಲ್ಲಿ ಮಾಡಬೇಕಾಗತ್ತೆ. ಚಾರ್ಜ್ ಸ್ಟೇಜ್ ನಲ್ಲಿ ನೀವು ಮಾಡುವಾಗ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಲ್ಲಪ್ಪ there is no sufficient material to frame charge, therefore it is fit case for discharge. You argue and get the relief to your accused at that stage only. ಇಂತ ಒಂದು ಪ್ರಕರಣವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ತಮ್ಮ ಮುಂದೆ. ಒಂದು ಊರಿನಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಈ ಡೌರಿ ಹ್ಯಾರಾಸ್ಮೆಂಟ್ ಕೇಸುಗಳು ಸಾಮಾನ್ಯವಾಗಿ ಹೆಚ್ಚಾಗ್ತಾ ಇದಾವೆ. ಎಲ್ಲವೂ ಸುಳ್ಳು ಅಂತಲ್ಲ, ಎಲ್ಲ ಸತ್ಯವಂತಲ್ಲ. ಆದ್ರೆ ಆ ಸತ್ಯವಾದ ಪ್ರಕರಣಗಳು ಕೂಡ ಸುಳ್ಳು ಪ್ರಕರಣಗಳ ಇದ್ರಲ್ಲಿ ಬಂದು ಅವುಗಳಿಗೆ ತೊಂದರೆ ಆಗ್ತಾ ಇದೆ. ಸೊ ಇದು ಒಂದ್ ಏನಾಯ್ತಂದ್ರೆ, ಒಬ್ಬರು ಸ್ಕೂಲ್ ಟೀಚರ್ಸ್ ಅವರಿಬ್ರು ಆ ಪ್ರಕರಣದಲ್ಲಿ ಡಿಸ್ಚಾರ್ಜ್ಗೆ ಪ್ಲೀ ಮಾಡಿದಾಗ ಯಾವ ರೀತಿ ಅವ್ರಿಗೆ ಲಾಭ ಆಯ್ತು ಅನ್ನೋದನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಾವು. ಡಿಸ್ಚಾರ್ಜ್ ಪ್ಲೀನ ನಾವು ಮಾಡಿದಾಗ ಅವಾಗ ಅವ್ರು ಹೇಳಿದ್ರು, ಐ ವಾಂಟ್ ಟು ಆರ್ಗ್ಯೂ ಫಾರ್ ಡಿಸ್ಚಾರ್ಜ್ ಅಂತ ಹೇಳಿದ್ರು. ಎಸ್, ಯು ಕ್ಯಾನ್ ಆರ್ಗ್ಯೂ ಫಾರ್ ಡಿಸ್ಚಾರ್ಜ್ ಅಂತೆ. ಏನಂದ್ರೆ, ಆ ಹೆಂಡತಿಯನ್ನ ವರದಕ್ಷಿಣೆ ದೌರ್ಜನ್ಯಕ್ಕೆ ಒಳಪಡಿಸಿ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದ್ದಾರೆ 304B ಅದು ಮತ್ತು 306 ಎಲ್ಲ ಹಾಕಿದ್ರು. ಆ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಏನಾಗಿತ್ತು ಅಂದ್ರೆ, ಅವರಿಬ್ರು ಟೀಚರ್ಸ್ ಅವರು COD ಅವರು ಆರೋಪ ಪಟ್ಟಿಯನ್ನ ದಾಖಲಿಸಿ ಆ 304B ಚಾರ್ಜ್ ಹಾಕಿದ್ರು. ಚಾರ್ಜ್ ಹಾಕುವಾಗ ಅವ್ರು ಹೇಳಿದ್ರು, ಇದನ್ನ ನಾವು ಡಿಸ್ಚಾರ್ಜ್ ಆರ್ಗ್ಯೂ ಮಾಡ್ತೇವೆ ಅಂತ ಹೇಳಿದ್ರು. ಡಿಸ್ಚಾರ್ಜ್ ಆರ್ಗ್ಯೂ ಮಾಡೋದಾದ್ರೆ, ನಾನು ಆಗಲೇ ಹೇಳಿದ್ದೇನೆ, ಇಫ್ ಆನ್ ರೀಡಿಂಗ್ ದ ಚಾರ್ಜ್ ನೋ ಡೌಟ್ ಒನ್ ಡೌಟ್ ಕ್ಯಾನ್ ಬಿ ಮೇಡ್ ಔಟ್ ಮೀನ್ ದಟ್ಸ್ ಎ ಕೇಸ್ ಫಾರ್ ಡಿಸ್ಚಾರ್ಜ್. ಆ ಡಿಸ್ಚಾರ್ಜ್ ಪ್ರಕರಣವನ್ನು ಆರ್ಗ್ಯುಮೆಂಟ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಬಂದು ಅಲ್ಲಿ. ಆ ಇಬ್ರು ಗಂಡ ಹೆಂಡತಿ ಚೆನ್ನಾಗಿದ್ರು, ವರದಕ್ಷಿಣೆ ಮಗಳು ಏನೂ ಇರ್ಲಿಲ್ಲ. ಆ ಮಗುವನ್ನ ಡೆಲಿವರಿ ಆದ ಸ್ವಲ್ಪ ದಿವಸದ ನಂತರ ಗಂಡನ ಮನೆಯಲ್ಲಿ ಇದ್ರು. ಯಾಕಂತಂದ್ರೆ ಅವ್ರ ಮನೆಯವರು ಆ ಹೆಣ್ಣು ಮಗಳನ್ನ ಹೆರಿಗೆ ಕರ್ಕೊಂಡು ಹೋಗಿರ್ಲಿಲ್ಲ. ಆ ಒಂದು ನೋವಿನಿಂದಾಗಿ ಆ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡು ಪಕ್ಕದ ಮನೆಯವ್ರಿಗೆ ಮಗು ಕೊಟ್ಟವಾಗ ಆ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಗಂಡ ಸ್ಕೂಲ್ಗೆ ಹೋಗಿದ್ದ, ಗಂಡನೇ ಹೆರಿಗೆ ಮಾಡಿಸಿ ಅವರು ಆ ಜೋಪಾನ ಮಾಡಿದ್ದ. ಅವಾಗ ವಿಷಯ ಏನ್ ಬಂತಂದ್ರೆ, ಒಂದು ಪತ್ರ ಬರೆದಿಟ್ಟಿದ್ರು ಅವ್ರು. ಏನಂದ್ರೆ, ನನ್ನ ತವ್ರ ಮನೆಯವ್ರು ನನ್ನನ್ನು ಪ್ರಥಮ ಹೆರಿಗೆ ಕರ್ಕೊಂಡು ಹೋಗೋದ್ರಿಂದ ಮನಸ್ಸಿಗೆ ನೋವು, ಆತ್ಮಹತ್ಯೆ ಮಾಡಿಕೊಂಡಿದೆ. ಈ ಒಂದು ನೋಟನ್ನು ಮುಚ್ಚಿಟ್ಟು ಆರೋಪ ಪಟ್ಟಿ ಹಾಕಿದ್ರು ಅವಾಗ. ಸೊ ಅಲ್ಲಿ ಎಲ್ಲಾ ವಿಷಯ ಮೊದಲನೇದಾಗಿ ತವ್ರ ಮನೆ ಕರ್ಕೊಂಡು ಹೋಗಿರ್ಲಿಲ್ಲ ಅನ್ನೋ ಅಂಶ ಬಹಳ ಸ್ಪಷ್ಟವಾಗಿ ಅಲ್ಲಿ ಬಂದಿತ್ತು. ಸೊ ಆ ಕೇಸನ್ನ ಡಿಸ್ಚಾರ್ಜ್ಗೆ ಬಂದಾಗ COD ಅವರು ಕಲೆಕ್ಟ್ ಮಾಡಿದಾಗ ಅದು ಆರೋಪ ಪಟ್ಟಿಯಲ್ಲಿ ಅವ್ರ ನೋಟು ಕೂಡ ಇತ್ತು. ಸೊ ಇಲ್ಲಿ ಏನಾಯ್ತಂದ್ರೆ, ಇವರು ವರದಕ್ಷಿಣೆಗಾಗಿ ಹಿಂಸೆ ಕೊಟ್ಟು ಸಾಯಿಸಿದ್ದಾನೇನು ಅಂತ ಲೆವೆಲಿ ಅಂಶ ಇರ್ಲಿಲ್ಲ. ಇಬ್ರು ಟೀಚರ್ಸ್ ಅವ್ರಿಗೆ ತವ್ರ ಮನೆಯವರು ಮಗಳು ಸೂಸೈಡ್ ಮಾಡಿಕೊಂಡು ಅನ್ನೋ ಕಾರಣಕ್ಕೆ ಅದು ಕೊಟ್ಟಿದ್ರು. ಸೊ ಇದು ಕೇಸ್ ಅಂದ್ರೆ ಸುಳ್ಳು ಆರೋಪ ಪಟ್ಟಿಯನ್ನು ಹಾಕಿದ್ರು. ಸೊ ಇಟ್ ಇಸ್ ಕೇಸ್ ಫಾರ್ ಡಿಸ್ಚಾರ್ಜ್ ಅಂತ ಆರ್ಗ್ಯೂ ಮಾಡಿದ್ರು. ಆ ಕೇಸ್ ನಲ್ಲಿ ಡಿಸ್ಚಾರ್ಜ್ ಆಯ್ತು. ಅಂದ್ರೆ even when cannot entertain a doubt on reading the charge sheet material, then in that case there is no need for us to frame charge. So ಈ ಚಾರ್ಜ್ ಫ್ರೇಮಿಂಗ್ ವಿಷಯಗಳಲ್ಲಿ ಇಷ್ಟಕ್ಕೆ ನಾವು ಬಂದಾಗ, ಸೊ ಒನ್ಸ್ if we are able to get a discharge at this stage, it is a good relief for the accused. It is not simply for a ornamental section. This most important section,
provided in CRPC to see that the accused are relieved of their tension at earlier stage when there is no case. So ಚಾರ್ಜ್ ಫ್ರೇಮ್ ಮಾಡುವಾಗ ಆರೋಪ ಪಟ್ಟಿ ಡಿಸ್ಚಾರ್ಜ್ ಆರ್ಗ್ಯೂ ಮಾಡೋದನ್ನ ಅವಕಾಶ ಇದ್ರೆ ತಪ್ಪಿಸ್ಕೋಬೇಡಿ. ಸೊ ದೆನ್ ನೆಕ್ಸ್ಟ್ ಅರೈಸಸ್ ವೆನ್ ದಿ criminal case starts. See, once the charge is framed, the next question is the prosecution will lead evidence. Prosecution will lead evidence. Then what is the role of the defense counsel? Defense counsel ರೋಲ್ ಏನಪ್ಪಾ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅದು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ಅವ್ರು ಪ್ಲೇ ಮಾಡ್ತಾರೆ ಅಲ್ಲಿ ಪ್ರಾಸಿಕ್ಯೂಷನ್ ನಲ್ಲಿ. ಆರೋಪಿಗಳಿಗೆ ಏನ್ ಮಾಡೋದಂದ್ರೆ ಒಂದು ನೆನ್ಪಿಟ್ಕೊಳ್ರಿ, ಪ್ರಾಸಿಕ್ಯೂಷನ್ ಶುಡ್ ಪ್ರೂವ್ ದ ಗಿಲ್ಟ್ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್. ಅಭಿಯೋಗದವರು ಆರೋಪವನ್ನ ಸಂಶಯಾತೀತವಾಗಿ ರುಜುವಾತುಪಡಿಸಬೇಕು. ಆದರೆ ಈ ನಿರ್ಬಂಧ ಆರೋಪಿಗೆ ಇಲ್ಲ. ಆರೋಪಿ ಏನು ಮಾಡಬಹುದು? ಆರೋಪಿಗೆ ಒಂದು ಅವಕಾಶ ಇದೆ, ಡಿಫೆನ್ಸ್. ಅಕ್ಯೂಸ್ ಕ್ಯಾನ್ ಟೇಕ್ ಎನಿ ಡಿಫೆನ್ಸ್ ಆಫ್ ಹಿಸ್ ಚಾಯ್ಸ್. ಸೊ ಯಾವ ರೀತಿ ಡಿಫೆನ್ಸ್ ಅನ್ನ ತಗೋಬಹುದು? ಸಿ, ಪ್ರಾಸಿಕ್ಯೂಷನ್ ಈಸ್ ಟು ಪ್ರೂವ್, ದ ಅಕ್ಯೂಸ್ಡ್ ಈಸ್ ಟು ಪ್ರೊಬೇಬಲೈಸ್ ಡಿಫೆನ್ಸ್. ಸಮ್ ಟೈಮ್ ತಪ್ಪು ತಿಳ್ಕೋಬಾರದು, ಅಕ್ಯೂಸ್ಡ್ ಡಿಫೆನ್ಸ್ ಪ್ರೂವ್ ಮಾಡುದಲ್ಲ, ನನ್ನ ಡಿಫೆನ್ಸ್ ಅನ್ನ ನನ್ ಹೀಗಿದೆ ಅಂತ ಹೇಳ್ಬೋದು. ಹೊರತು ರುಜುವಾತುಪಡಿಸಬೇಕಾದ ಅಗತ್ಯ ಇಲ್ಲ. ರುಜುವಾತುಪಡಿಸಲು ಸಾಕ್ಷಿಯನ್ನು ಹಾಜರುಪಡಿಸಿದ್ರೆ ಮಾಡಬಹುದು. ಆದ್ರೆ ಯಾವ ರೀತಿ ಡಿಫೆನ್ಸ್ ತಗೋಬಹುದು? ಒಂದು, ಅವ್ರ ಡಿಫೆನ್ಸ್ ಟ್ರೂ ಇರಬಹುದು. ಎರಡು, ಅವ್ರ ಡಿಫೆನ್ಸ್ ಪಾಸಿಬಲ್ ಆಗಿರ್ಬಹುದು. ಇನ್ನೊಂದು ಅದೇನೋ ಒಂದು ಸಿಂಪಲ್ ಡಿನೈಲ್ ಇರ್ಬೋದು. ಇನ್ನೊಂದು ಏನೋ ಒಂದು ಥಿಯರಿ ಕಟ್ತಾರೆ. ಬಿಕಾಸ್ ಡಿಫೆನ್ಸ್ ಇಸ್ ಎಂಟೈಟಲ್ಡ್ ಟು prepare a defense theory and put it, and on same line they had a cross examination. ಹಾಗಾದ್ರೆ ಈ ಟ್ರೂ ಡಿಫೆನ್ಸ್ ಥಿಯರಿ ಏನು? ಟ್ರೂ ಡಿಫೆನ್ಸ್ ಥಿಯರಿ ಅನ್ನೋದನ್ನ ನೋಡೋಣ. ಸಿ, there is no presumption that always whatever the accused says is wrong. Sometimes false cases are filed and the accused is dragged to the court. So ಇಂಥ ಸಂದರ್ಭಗಳಲ್ಲಿ I'll come back to the case here. I told 3 ಜನ ಎದೆ ಹೊಟ್ಟೆ ಮೇಲೆ ಟ್ರ್ಯಾಕ್ಟರ್ ಹಾದಿತ್ತು ಅಂತಲ್ಲ, ಅದ್ರಲ್ಲಿ ಡಿಫೆನ್ಸ್ ಅನ್ನ ಹೇಳ. ಅವ್ರ ಡಿಫೆನ್ಸ್ ಏನಿತ್ತು ಆ ಕೇಸ್ ನಲ್ಲಿ ಅಂದ್ರೆ, ಈ ಜಮೀನದ ಮಾಲೀಕರು ಮತ್ತು ಅವ್ರಿಗೆ ಒಂದು ಸಣ್ಣ ಜಗಳ ಇತ್ತು. ಈ ಕಂಪ್ಲೇಂಟ್ ಕೊಟ್ಟವರು, ಕಂಪ್ಲೇನೆಂಟರ್ಸ್, ಇವರೆಲ್ಲ ಸ್ನೇಹಿತರು ಸೇರಿ 2ನೇ ಆರೋಪಿಯನ್ನ ಹೊಡೆದು ಅವನ್ ತೊಂದರೆ ಆಗಿದ್ದೆ, ಅವನು ಬಳ್ಳಾರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ. ಅವನು ದೂರು ಕೊಡ್ಬೋದು ಅನ್ನೋ ಕಾರಣಕ್ಕೆ ಇವರೇ ಮೊದಲಲ್ಲಿ ಹೋಗಿ ದೂರು ಕೊಟ್ಟರು. ಆ ದೂರನ್ನು ಆಧರಿಸಿ ಪೊಲೀಸರು 307 ಕೇಸ್ ರಿಜಿಸ್ಟರ್ ಮಾಡೋದು, 3 ಜನ ಎದೆ ಹೊಟ್ಟೆ ಮೇಲೆ ಟ್ರ್ಯಾಕ್ಟರ್ ಹರಿದಿದೆ ಅಂತ. ಸಿ, ಒನ್ ಥಿಂಗ್ ಐ ಟೆಲ್ ಯು, ಇದರಲ್ಲಿ ಎನಲೈಟಿಕಲ್ ವ್ಯೂದಾಗ ಹೋದಾಗ 3 ಜನ ಎದೆ ಹೊಟ್ಟೆ ಮೇಲೆ ಟ್ರ್ಯಾಕ್ಟರ್ ಹರಿದ್ರೆ ಆ ಟ್ರ್ಯಾಕ್ಟರ್ ನ ಹರಿದ್ರೆ ಬದುಕೋ ಸಾಧ್ಯ ಇಲ್ಲ. ಬಟ್ ಈಗ ನಾ ಯಾಕೆ ಮಾತು ಹೇಳ್ತಾ ಇದ್ದೆ ಅಂದ್ರೆ, ಅಲ್ಲಿ ಒಂದು ಟ್ರೂ ಡಿಫೆನ್ಸ್ ಇತ್ತು ಅವ್ರದ್ದು. ನನ್ನನ್ನೇ ಹೊಡೆದು ಆಸ್ಪತ್ರೆಗೆ ಹಾಕಿದ್ರು, ನಾನು ಅಲ್ಲಿ ಆಸ್ಪತ್ರೆಯಲ್ಲಿದ್ದೆ, ಅದು ತಪ್ಪಿಸಿಕೊಳ್ಳಕ್ಕೆ ಅವ್ರು ಸುಳ್ಳು ದೂರು ಕೊಟ್ಟಿದ್ದಾರೆ. ದಿಸ್ ವಾಸ್ ದ ಡಿಫೆನ್ಸ್. ದಟ್ ಇಸ್ ದಿಸ್ ಇಸ್ ಟ್ರೂ ಡಿಫೆನ್ಸ್. ನಮಗೆಲ್ಲ ಗೊತ್ತಿದೆ ಎದೆ ಹೊಟ್ಟೆ ಮೇಲೆ ಟ್ರ್ಯಾಕ್ಟರ್. ಆಮೇಲೆ ಈ ಹಂತದಲ್ಲಿ ತನಿಖಾಧಿಕಾರಿ, ವೈದ್ಯರು ಇವ್ರದನ್ನು ಕೂಡ ನೀವು ಗಮನಿಸಬೇಕು. ತನಿಖಾಧಿಕಾರಿ ಸುಳ್ಳು ದೂರನ್ನು ದಾಖಲು ಮಾಡಿಕೊಂಡು, ಸುಳ್ಳು ಸಾಕ್ಷ್ಯನ ಸೃಷ್ಟಿ ಮಾಡಿಕೊಂಡು, 161 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಒಂದ್ ಹಂತಕ್ಕೆ ಮಾಡಿದ್ರು. ಇಲ್ಲಿ ವಿಚಿತ್ರ ಏನು ಅಂತಂದ್ರೆ, ಮೆಡಿಕಲ್ ಎವಿಡೆನ್ಸ್ ನಿಮ್ಗೆ ಗೊತ್ತಿಲ್ಲ. ಇದು ಇಂಪಾರ್ಟೆಂಟ್ ಕೇಸ್. ಇಂಪಾರ್ಟೆಂಟ್ ಮೆಡಿಕಲ್ ಎವಿಡೆನ್ಸ್ ಇನ್ ದಿಸ್ ಕೇಸ್. ಮೆಡಿಕಲ್ ಎವಿಡೆನ್ಸ್ ವಾಸ್ ಹಾರಿಬಲ್. ಆ ಕೇಸ್ ನಲ್ಲಿ ಗಾಯಾಳುವನ್ನ ಆ ಸ್ಥಳದಿಂದ ಒಂದು PHC ಹೋದ್ರು, ತಾಲೂಕ್ ಹಾಸ್ಪಿಟ್ಲಿಗೆ ಕಳಿಸಿದ್ರು, ತಾಲೂಕ್ ಹಾಸ್ಪಿಟಲ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅವ್ರು ತಾಲೂಕ್ ಆಸ್ಪತ್ರೆಯಲ್ಲಿ ಹೇಳಿದ್ರೆ ಸೀರಿಯಸ್ ಅಂದ್ರು. ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲಿಗೆ ಹೋದ್ರು. ಅಲ್ಲಿ ಏನಾಯ್ತು ಅಂದ್ರೆ, ಅವ್ರು ಏನ್ ಮಾಡಿದಾರ ಅಂತಂದ್ರೆ, ಒಂದು ಅಲ್ಟ್ರಾಸೌಂಡ್ ಮಾಡಿದಾರಂತ. ಸಿ, ಯಾರು ಎದೆ ಹೊಟ್ಟೆ ಮೇಲೆ ಟ್ರ್ಯಾಕ್ಟರ್ ಅಲ್ಟ್ರಾಸೌಂಡ್ ಮಾಡಿದೇವೆ ಅಂತ ಸಿಂಪಲ್ ಇಂಜರಿ ಅಂತ ಕೊಟ್ಟಿರೋದು. ದಟ್ ಇಸ್ ಕ್ರಿಯೇಟೆಡ್ ಎವಿಡೆನ್ಸ್. ಅದಕ್ಕೆ ನಾ ಯಾಕೆ ಮಾತಲ್ಲಿ ಹೇಳ್ತಾ ಇದ್ದೆ ಅಂದ್ರೆ, ಅವ್ರ ಡಿಫೆನ್ಸ್ ಟ್ರೂ ಇತ್ತು. ಆ ಕೇಸ್ ನಲ್ಲಿ ಅವ್ರು ಬಿಡುಗಡೆ ಆಯ್ತು, ಮುಂದಿನ ಸೂಕ್ತ ಕ್ರಮಕ್ಕಾಗಿ ಬರೆದೆವು. ಸೊ ಇದು ಟ್ರೂ ಡಿಫೆನ್ಸ್ ಆಯ್ತು. ನೀವು ಆರೋಪಿಗಳ ಪ್ರಕರಣದಲ್ಲಿ ಡಿಫೆನ್ಸ್ ಕೌನ್ಸಿಲ್ ಕೆಲಸ ಮಾಡುವಾಗ ಒಂದು ಡಿಫೆನ್ಸ್ ಥಿಯರಿ ಅಂತ ಮಾಡ್ಕೋಬೇಕು. ಸಿ, ದ ಪ್ರಾಸಿಕ್ಯೂಟರ್ ವಿಲ್ ಲೀಡ್ ವಾಟ್ ಎವರ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬಿಫೋರ್ ಹಿಮ್ ಬೈ ದ IO. Prosecutor has got only role of presenting effectively the case material collected by the IO. Whether defense has got very vital role. So then, ಈ probable defense ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. What is this probable defense? The probable defense is that where the incident as stated might have taken place in another way ಅಂತ. See, ಇಲ್ಲಿ ನಾವು ಸಾಮಾನ್ಯವಾಗಿ ನಾವು ಪ್ರಕರಣಗಳನ್ನ ನಾವು ನೋಡ್ತಿರ್ತೀವಲ್ಲ,
ಎಲ್ಲಾದ್ರೂ ಒಬ್ಬನಿಗೆ ಹಣೆಗೆ ಏಟಾಗಿದ್ರೆ ನಾವೇನ್ ಮಾಡ್ತೇವೆ, ನೀವೇ ಮನೆಯಲ್ಲಿ ಬರುವಾಗ ನಿಮ್ ಬಾಗಿಲಿಗೆ ತಾಕಿಸ್ಕೊಂಡು ಗಾಯ ಮಾಡಿಕೊಳ್ಳಿ ಸಜೆಸ್ಟ್. ಇದು ಪ್ರೊಬೇಬಲ್ ಬಟ್ ನಾಟ್ ಟ್ರೂ. ಸಿ ಫಸ್ಟ್, ಡಿಫೆನ್ಸ್ ನೀಡ್ ನಾಟ್ ಬಿ ಟ್ರೂ. ಇಟ್ ಕ್ಯಾನ್ ಬಿ ಎ ಥಿಯರಿ ಟು ಪ್ರೊಬೇಬಲೈಸ್ ದಟ್ ಯು ಆರ್ ನಾಟ್ ಕಮಿಟೆಡ್ ಅನ್ ಅಫೆನ್ಸ್ ಅನ್ನೋದನ್ನ ಡಿಫೆನ್ಸ್ ಕೌನ್ಸಿಲ್ ತೋರಿಸ್ಬೇಕಾಗ್ತಾ ಇದೆ. ಸೊ ಇನ್ ದಟ್ ಕೇಸ್ ಆ ಸ್ಟೇಜ್ ಇಂಪಾರ್ಟೆಂಟ್ ಎಲ್ಲಿ ಬರ್ತೈತೆ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಸ್ಟೇಜ್ ನಲ್ಲಿ ಬರ್ತೇವೆ. ಸಿ ಕ್ರಾಸ್ ಎಕ್ಸಾಮಿನೇಷನ್ ಸ್ಟೇಜ್ ನಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಫ್ ಯು ಗೋ ಆನ್ ಕ್ರಾಸ್ ಎಕ್ಸಾಮಿನೇಷನ್ ಆನ್ ದಿ ಡಿಫೆನ್ಸ್ ಥಿಯರಿ, ದೆನ್ ಓನ್ಲಿ ಯು ವಿಲ್ ಏಬಲ್ ಟು ರೀಚ್ ಪರ್ಟಿಕ್ಯುಲರ್ ಪಾಯಿಂಟ್. ಸಾಕ್ಷಿಗಳು ಹೊಸ್ಟೈಲ್ ಆದ್ರೆ ಅಲ್ಲಿ ಪ್ರಶ್ನೆ ಬರುವುದಿಲ್ಲ, ಡಿಫೆನ್ಸ್ ಥಿಯರಿ ಪ್ರಶ್ನೆ ಬರುವುದೇ ಇಲ್ಲ ಅಲ್ಲಿ. ಬಟ್ ಸಾಕ್ಷಿಗಳು ಹೇಳಿದಾಗ, ಸೊ ಇಂಥ ಒಂದು ಪ್ರಕರಣ, ಒಂದು ಡಿಫೆನ್ಸ್ ಒಂದು ಪ್ರಕರಣವನ್ನು, ಬಹಳ ಪ್ರಾಬೇಬಲ್ ಡಿಫೆನ್ಸ್ ಒಂದು ಪ್ರಕರಣವನ್ನು ನಾವು ನಡೆಸುವಾಗ ನನ್ನ ಗಮನಕ್ಕೆ ಬಂದದನ್ನ ಐ ವಾಂಟ್ ಟು ಶೇರ್ ವಿತ್ ಯು. ಸಿ ಇಟ್ ವಾಸ್ ಕೇಸ್ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಆ ಒಬ್ಬ ವೈದ್ಯರು 200 ರೂಪಾಯಿ ಲಂಚ ತೆಗೆದುಕೊಂಡಿದ್ರು ಅಂತ ಒಂದು ಕೇಸ್. ಅದು 200 ರೂಪಾಯಿ ಲಂಚ ತೆಗೆದುಕೊಂಡಿದ್ರು. 200 ರೂಪಾಯಿ ಲಂಚ ತೆಗೆದುಕೊಂಡದನ್ನ ಟ್ರಯಲಿಗೆ ಬಂದಾಗ ಅವ್ರ ಡಿಫೆನ್ಸ್ ಏನಿತ್ತು ಅನ್ನೋದು ಬಹಳ ಸಿಂಪಲ್ ಆಗಿದೆ. ಅವ್ರು ಹೇಳಿದ್ರು, 200 ರೂಪಾಯಿಯನ್ನ ಆರೋಪಿ ನನಗೆ ಕಂಪ್ಲೇಂಟ್ ಪರ ಕೊಟ್ಟದ್ದು ನಿಜ, ಆದ್ರೆ ಆ ದುಡ್ಡನ್ನ ನಾನು ಲಂಚ ಅಂತ ತೆಗೆದುಕೊಳ್ಳಿಲ್ಲ. 4 ಗಾಯದ ಪ್ರಮಾಣ ಪತ್ರಗಳನ್ನ ಅವ್ನು ಕೇಳಿದ್ದ, ಅವ್ರು ರೆಡಿ ಇದ್ದು, ಅದನ್ನ ನಾನು ಕೊಟ್ಟೆ, ಅವ್ನು ದುಡ್ಡು ಕೊಟ್ಟ. ಸಂಜೆ 4 ಗಂಟೆ ಆಗಿದ್ರಿಂದ ಮೆಡಿಕಲ್ ನಮ್ಮ ಅಕೌಂಟ್ ಸೆಕ್ಷನ್ ಬಂದ್ ಆಗಿತ್ತು. ಆ ದುಡ್ಡನ್ನ ನೆಕ್ಸ್ಟ್ ಡೇ ಕಟ್ಟೋದಕ್ಕೆ ನನ್ನ ಹತ್ರ ಇಟ್ಕೊಂಡಿದ್ದೆ ಅಂತ ಒಂದು ಡಿಫೆನ್ಸ್ ತಗೊಂಡು. ಸಿ ಇಂಪಾರ್ಟೆಂಟ್ ಥಿಂಗ್ ಐ ಟೆಲ್ ಫ್ರೆಂಡ್ಸ್, ಇದು ಯಾಕೆ ಡಿಫೆನ್ಸ್ ಇಂಪಾರ್ಟೆಂಟ್? ಯಾಕಂದ್ರೆ ಈ ಕ್ರಿಮಿನಲ್ ಕೇಸ್ ನಲ್ಲಿ ಡಿಫೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಫೆನ್ಸ್ ಈಸ್ ವೆರಿ, ಸೊ ಈ ಡಿಫೆನ್ಸ್ ಅನ್ನ ಅಪ್ರಿಶಿಯೇಟ್ ಮಾಡಬೇಕಾದ ಕೆಲಸ ಜಡ್ಜಸ್ ಇರ್ತೈತಿ. ಸಿ ಪ್ರೊಬೇಬಲ್ ಡಿಫೆನ್ಸ್ ಆಲ್ಸೋ. ಸೊ ಅವಾಗ ಒಂದ್ ಪ್ರಶ್ನೆ ಬಂತು, ಆ ಹಾಸ್ಪಿಟಲ್ ವೈದ್ಯರೊಬ್ರು ಬಂದು ಸಾಕ್ಷಿ ಹೇಳಿದ್ರು, ಇಲ್ಲ ಆ ಅಕೌಂಟ್ ಕ್ಲೋಸ್ ಆದ್ಮೇಲೆ ದುಡ್ಡು ಇದ್ರೆ ಅದನ್ನ ನೆಕ್ಸ್ಟ್ ಡೇ ಕಟ್ಟಬಹುದು ಅಂತ ಹೇಳಿದ್ರು ಅವ್ರು. ಅದು ಸತ್ಯ ಆಗಿತ್ತೆ, ಅದು ಬೇರೆ ವಿಷಯ. ಸೊ ಇಲ್ಲಿ ಕ್ವಶನ್ ಏನಂದ್ರೆ, ಈ 200 ರೂಪಾಯಿಯನ್ನ ಅವ್ರು ಲಂಚವಾಗಿ ತೆಗೆದುಕೊಂಡ್ರೆ ಅಥವಾ ಪ್ರಮಾಣ ಪತ್ರದ ಲೀಗಲ್ ಫೀ ಅಂತ ತೆಗೆದುಕೊಂಡು ತಮ್ಮ ಹತ್ರ ಇಟ್ಕೊಂಡು ಮರುದಿವ್ಸ ಕಟ್ಟಕ್ಕೆ ಇಟ್ಕೊಂಡಿದ್ರೆ, ಇಷ್ಟೇ ಪ್ರಶ್ನೆ ಅಲ್ಲಿ ಬಂತಲ್ಲಿ. ಅವ್ರು ಡಾಕ್ಟರ್ ಸೂಪರಿಂಟೆಂಡೆಂಟ್ ಅವ್ರು ಹೇಳಿದ್ರು ಅದನ್ನ ನೆಕ್ಸ್ಟ್ ಡೇ ಕಟ್ತಾರ ಅವ್ರು ಅಂತ ಹೇಳಿ. ಸೊ ಇದು ಒಂದು ಪ್ರೊಬೇಬಲ್ ಡಿಫೆನ್ಸ್ ನಲ್ಲಿ ತಗೊಂಡು ರಕ್ಷಣೆ ಮಾಡಿಕೊಂಡ್ರೆ ಹೊರತು ನಾಟ್ ಎ ಟ್ರೂ ಡಿಫೆನ್ಸ್, ಎ ಪ್ರೊಬೇಬಲ್ ಡಿಫೆನ್ಸ್. ಈ ಪ್ರೊಬೇಬಲ್ ಇಸ್ ದಟ್ ಯು ಮೈಟ್ ಹ್ಯಾವ್ ಟೇಕನ್ ಇಟ್ ದ ಮನಿ ಬಟ್ ನಾಟ್ ಆಸ್ ಎ ಬರಿ ಬಟ್ ಆಸ್ ಎ ಫೀಸ್ ಟು ಬಿ ಡೆಪಾಸಿಟೆಡ್ ನೆಕ್ಸ್ಟ್ ಡೇ. ಇಷ್ಟೇ ಪ್ರೊಬೇಬಲ್ ನಲ್ಲಿ ಅವರು ಡಿಫೆನ್ಸ್ ನಲ್ಲಿ ಮಾಡ್ಕೊಂಡು. ಸೊ ಫ್ರೆಂಡ್ಸ್, ಸೊ ಪ್ರಾಸಿಕ್ಯೂಷನ್, ಇನ್ವೆಸ್ಟಿಗೇಷನ್, ಡಿಫೆನ್ಸ್ ಥಿಯರಿ ಇಲ್ಲ ಆದ್ಮೇಲೆ ನೆಕ್ಸ್ಟ್ ವಿ ಕಮ್ ಟು an important stage of accused statement. Accused statement ಅನ್ನೋದು ನಾವು ಪ್ರಾಸಿಕ್ಯೂಷನ್ ಕ್ಲೋಸ್ ಆದ್ಮೇಲೆ accused statement ಸ್ಟೇಜ್ ಬರ್ತೀವಿ ನಾವು. accused statement ಸ್ಟೇಜ್ ಬಂದಾಗ ಬಹಳಷ್ಟು ನಾವು ಗಮನಿಸಿದ ಏನು ಅಂತಂದ್ರೆ, ಒಂದೊಂದು 4-5 ಸೆಂಟೆನ್ಸ್ ಗಳನ್ನ ಹಾಕಿ ಒಂದು ಕ್ವಶನ್ ಫ್ರೇಮ್ ಮಾಡ್ತಾರೆ. ಬಟ್ ರಿಯಲ್ ಇಂಟೆನ್ಷನ್ ಆಫ್ accused statement is ಪುಟ್ ದಟ್ ಮಚ್ ಇನ್ಕ್ರಿಮಿನೇಟಿಂಗ್ ಮಟೀರಿಯಲ್, ಅಂದ್ರೆ ಎಲ್ಲಿ ದೋಷವನ್ನ ಸೂಚನೆ ಮಾಡುವಂತ ಸಾಮಗ್ರಿ ಇದೆಯೋ ಅಷ್ಟನ್ನ ಮಾತ್ರ ಆರೋಪಿಗೆ ಹೇಳಬೇಕು. ಒಂದೊಂದು ಪ್ಯಾರಾಗಳನ್ನ ಕೊಟ್ಟು ಸುಳ್ಳು ನಿಜ ಅಂತ ಹೇಳುದಾದ್ರೆ ಅದು ಇಟ್ ಈಸ್ ನಾಟ್ ಎ ಪ್ರಾಪರ್ ವೇ ಆಫ್ ರೆಕಾರ್ಡಿಂಗ್ ಎವಿಡೆನ್ಸ್ ಸ್ಟೇಟ್ಮೆಂಟ್. ಸೊ ನೀನು ಅವನಿಗೆ ಬೆಳಗ್ಗೆ 10 ಗಂಟೆಗೆ ತಲೆ ಮೇಲೆ ಗಾಯ ಮಾಡಿದ್ಯಾ ಅನ್ನೋದು ಒಂದು ಇಷ್ಟೇ ಸಾಕು ಅವನಿಗೆ, ಎಮ್ಮು ಒಂದರಿಂದ. ಅದನ್ನ ಬಿಟ್ಟು ಬೆಳಗ್ಗೆ 10 ಗಂಟೆಗೆ ರಸ್ತೆಯಲ್ಲಿ ಹೋಗುವಾಗ ಅಲ್ಲಿ ತಿರುಗಾಡ್ತಾ ಇದ್ದಾಗ ಎಲ್ಲ ಸೇರಿಸಿ ಸ್ಮಾಲ್ ಕ್ವಶನ್ಸ್ ಗಳನ್ನಾಗಿ ಮಾಡಿ ಅವುಗಳನ್ನ ಒಂದೊಂದು ಎರಡೆರಡು ಸೆಂಟೆನ್ಸ್ ಮಾಡಿದ್ರೆ ಆರೋಪಿಯು ಅವುಗಳನ್ನ ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡಕ್ಕೆ ಸಾಧ್ಯ ಆಗುತ್ತದೆ ಅನ್ನೋ ಕಾರಣದಲ್ಲಿ ಪುಟ್ ದಿ ಇನ್ಕ್ರಿಮಿನೇಟಿಂಗ್ ಮೆಟೀರಿಯಲ್ ಅಂತ ಹೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಾವು ಕೊನೆಗೆ ಬಂದಾಗ ಏನಾದ್ರೂ ಹೇಳ್ತೀಯ ಅನ್ನೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನು ಇಲ್ಲ ಅಂತ ಹೇಳ್ತೇವೆ, ಡಿಫೆನ್ಸ್ ಎವಿಡೆನ್ಸ್ ಇಲ್ಲ ಅಂತ ಎಲ್ಲ ಸಂದರ್ಭ ಡಿಫೆನ್ಸ್ ಎವಿಡೆನ್ಸ್ ಅನ್ನ ಲೀಡ್ ಮಾಡ್ತೀವಿ. ಆದ್ರೆ ಒಂದು ಡಿಫೆನ್ಸ್ ಎವಿಡೆನ್ಸ್ ಅನ್ನ ಲೀಡ್ ಮಾಡೋ ಸಂದರ್ಭಗಳು ಬಂದಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಸಮ್ ಟೈಮ್ ದಿ ಡಿಫೆನ್ಸ್ ಎವಿಡೆನ್ಸ್ ವಿಲ್ ಪ್ರೂವ್ ದಿ ಪ್ರಾಸಿಕ್ಯೂಷನ್. ಅದಕ್ಕೆ ಅಷ್ಟೊಂದು 100% ಶ್ಯೂರ್ ಇದೆ ಡಿಫೆನ್ಸ್ ಎವಿಡೆನ್ಸ್ ಮಾಡ್ಬೇಕು ಹೊರತು ಇಲ್ಲಿ ಮಾಡಕ್ ಹೋಗಬಾರ್ದು. ಸೊ ನೆಕ್ಸ್ಟ್ ದಿಸ್ ಕ್ವಶನ್ ಅರೈಸಸ್ is after recording the statement, see we reach an important stage of arguments. An important stage of arguments ಅನ್ನು ನಾವು ನೋಡಿದಾಗ ಅಲ್ಲಿ ನಾವು ಇಡೀ ಸೆಂಟೆನ್ಸ್, ಇಡೀ ಡಿಪೋಸಿಷನ್ಸ್ ಓದ್ತಾ ಕೊಡೋ ಬದಲು ಇಂಪಾರ್ಟೆಂಟ್ ಸೆಕ್ಷನ್, ಇಂಪಾರ್ಟೆಂಟ್ ಪ್ಯಾರಾದ ಭಾಗಗಳನ್ನ ಉದ್ಧೃತ ಮಾಡಿಕೊಂಡು ಅವುಗಳನ್ನು ಗಮನಕ್ಕೆ ತರಬೇಕು. ಸಿ ವೇರ್ ಯುವರ್ ಒನ್ ಕ್ವಶನ್ ಕ್ಯಾನ್ ಸ್ಮ್ಯಾಶ್ ದಿ ಎಂಟೈರ್ ಚೀಫ್ ಎಕ್ಸಾಮಿನೇಷನ್ ಚೀಫ್, ದಟ್ ಯು ಮಸ್ಟ್ ಹೈಲೈಟ್ ದಟ್ ಪಾಯಿಂಟ್. ಅದು ಹೇಗೆ ಅಂತ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ.
ನಾನು ಮಂಡ್ಯದಲ್ಲಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾಗ ಒಂದು ಸಣ್ಣ ಪ್ರಕರಣ ನಡೀತಾ ಇಲ್ಲ, ಅದೊಂದು 506/323 ಕೇಸು. ಸಿ ವಕೀಲರು ಎಷ್ಟೊಂದು ಬ್ಯೂಟಿಫುಲ್ ಆಗಿ ಅವ್ರು ಕ್ರಾಸ್ ಎಕ್ಸಾಮ್ ಮಾಡೋದು ನಿಮ್ಗೆ ಒಂದೇ ಸೆಂಟೆನ್ಸ್ ಇಡೀ ಕೇಸಸ್ ಬಿಡಿಸ್ಬಿಟ್ರು ಅವ್ರು. ಅದೇನಾಯ್ತಂದ್ರೆ ಆ ಪಕ್ಕದ ಮನೆಯವರು ಜಗಳಾಡಿದ್ರು. ಅವ್ರ ಕೇಸ್ ಏನಂತಂದ್ರೆ, ಈ ಆರೋಪಿಯು ನನ್ನನ್ನ ಎಡಗೈಯಿಂದ ಕಾಲರ್ ಹಿಡಿದು ಬಲಗೈಯಿಂದ ಮುಖದ ಮೇಲೆ ಗುದ್ದಿದ ಅಂತ ಹೇಳಿ ಒಂದಷ್ಟೇ ಕೇಸ್, ಅದು 506/323 ಅಂತ ಬೈದು. ಆ ಕೇಸ್ ಬಂತು, ಸಾಕ್ಷಿ ವಿಚಾರಣೆ ಆಯ್ತು. ಸಾಕ್ಷಿ ವಿಚಾರಣೆ ನಡೀತಾ ಇರುವಾಗ ಕಂಪ್ಲೇಂಟ್ ಬಂದು ಎಲ್ಲ ಹೇಳ್ದ. ಅವರು ವಕೀಲರು ಬಹಳ ಏನು ಪ್ರಶ್ನೆ ಮಾಡಕ, ಬಹಳ ಇಂಪಾರ್ಟೆಂಟ್ 2 ಕ್ವಶನ್ ಕೇಳಿ. ಇವರು ನೀ ನೇಬರ, ಹೌದು. ನಿಮಗೆ ಜಗಳ ಇದೆ, ಹೌದು. ಹೌದಾ, ಅವನು ನೋಡಪ್ಪ ಒಂದು ಬಲಗೈ ನೋಡು ಅಂತಂದ್ರು. ಅವನು ಬಲಗೈ, ಹೌದು. ಏನಾಗಿದೆ? ಪ್ಯಾರಲೈಸಿಸ್ ಆಗಿದೆ. ಎಷ್ಟು ವರ್ಷ ಆಯ್ತು ಅಂದ್ರು? 3 ವರ್ಷ ಆಗಿದೆ ಅಂತಂದ್ರು. ಹೌದಾ, ಈ ಘಟನೆ ನಡೆದದ್ದು 2 ವರ್ಷ. ಅಂದ್ರೆ 3 ವರ್ಷದ ಹಿಂದಿಂದ ಅವ್ನ ಕೈ ಎತ್ತಕ್ ಬರ್ತಾ ಇಲ್ಲ ಬಲಗೈ. ಅವ್ನ ಕೈ ಎತ್ತು ಹೊಡೆದ ಅಂತಾನೆ. ಅದೇ ಒಂದ್ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಇಡೀ ಕೇಸ್ ಅನ್ನ ಸ್ಮ್ಯಾಶ್ ಅಂದ್ರೆ ಈ ರೀತಿಯಾಗಿ ಡಿಫೆನ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಬಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬಹಳಷ್ಟು ಭಾಗಗಳನ್ನ ಹೇಳೋ ಬದ್ಲಿ ಒಂದೇ ಒಂದು ಇಡೀ ಅವ್ನ ಬಲಗೈಯಿಂದ ಗುದ್ದಿದ ಅನ್ನೋದು ಅವತ್ತೇ ಆ ಕೇಸೇ ಬಿದ್ದು ಹೋಯ್ತು. ಸೊ ಇನ್ ದಿಸ್ ಫ್ಯಾಷನ್ ಮಸ್ಟ್ ಪಾಯಿಂಟ್ ಔಟ್ ದಿ ಇಂಪಾರ್ಟೆಂಟ್ admissions lacuna that we have elicited in the cross examination. So all that is when placed, because important thing in and the prosecutor's job is not just simply presenting, but they must also highlight and show that how the guilt is proved. So defense theory ನಲ್ಲಿ ಬಂದಾಗ ಇವನು ಗಮನಿಸಿದಾಗ ನಾವು ಆರ್ಗ್ಯುಮೆಂಟ್ ಗಳಲ್ಲಿ ಮತ್ತೆ ಮೆಡಿಕಲ್ ಎವಿಡೆನ್ಸ್ ನೆಲ್ಲ ಮಾಡುವಾಗ ಇವೆಲ್ಲ ಮಾಡುವಾಗ ಅಲ್ಲಿ ಇರ್ತಕ್ಕಂತಹ ಇಂಪ್ರಾಬಬಿಲಿಟೀಸ್ ಗಳನ್ನ ನಾವು ವೈದ್ಯರ ಮೂಲಕ ತಗೊಂಡಿದ್ದನ್ನ ಅಲ್ಲಿ present ಮಾಡಬೇಕು. ಯಾಕಂದ್ರೆ is an important role. So in this way, when you place the material before the court, eyewitnesses, medical evidence, scientific evidence, everything, you must try to point out that first, it is not beyond reasonable doubt. Secondly, this is improbable that it should happen. Thirdly, no case has happened. So in this way, if we can prove this defense, then it will be more helpful for the defense. So ultimately, what happens? It ends in conviction. After arguments and matter posted for the judgment, if it ends in conviction, what is that a defense counsel at time makes submission? ತಪ್ಪು ಮಾಡಿಲ್ಲ ಅಂತೇಳಿ ಆ ಹಂತದಲ್ಲಿ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಶಿಕ್ಷೆ ರುಜುವಾತಾಗಿದೆ ಅಂತ ಹೇಳ್ಬಿಡ್ತಾರ. ಅವಾಗ ಪ್ರಾಸಿಕ್ಯೂಟರ್ ಹೇಳ್ತಾರೆ ಅವರಿಗೆ ಮ್ಯಾಕ್ಸಿಮಮ್ ಶಿಕ್ಷೆ ಕೊಡಿ ಅಂತಾರೆ. ಸೊ ಡಿಫೆನ್ಸ್ನವ್ರು ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ? ಯಾವ ಅವಕಾಶಗಳಿವೆ? ಸೊ ಆ ಸಬ್ಮಿಷನ್ಗಳು ಅವ್ರ ಅಪೀಲ್ ಹೋಗೋದಕ್ಕೂ ಅದಕ್ಕೂ ಏನು ತೊಂದರೆ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್, ಯು ಕ್ಯಾನ್ ಸೀಕ್ ಫಾರ್ ಲಿನಿಯನ್ಸಿ, ಲೆಸರ್ ಪನಿಷ್ಮೆಂಟ್, ಆರ್ ಓನ್ಲಿ ಎ ಫೈನ್, ಆರ್ ಓನ್ಲಿ ಅಡ್ಮಾನಿಷನ್. So whether it is a case where he can be released under the PO Act or only a fine. So ಈ alternative submissions ಗಳನ್ನ ನಾವು at the stage of recording at stage of making submission here on sentence ನಲ್ಲಿ ಮಾಡಬೇಕು. See, many times the submissions made by the accused at that time will weigh much. So ಇದು ಒಂದು ಇಂಥ ಸಂದರ್ಭ ಒಂದು ಬಂದಾಗ ಒಂದು 324 ಕೇಸ್ ನಲ್ಲಿ ಅವರು ಅಥವಾ ಪ್ರಿಮೆಡಿಟೇಡ್ ಕ್ರೈಮ್ ಅಲ್ಲ ಅದು. ಅವ್ರು ಏನೋ ಇಬ್ರು ಒಂದ್ ಯಾವ್ದೋ ಆಸ್ತಿ ವ್ಯವಹಾರ ಮಾಡುವಾಗ ಅವನೊಬ್ಬನು ಆ ಇನ್ನೊಬ್ಬನ ಗದ್ದವನ್ನ ಕಡಿದು ಗಾಯ ಮಾಡಿದ್ದ ಅವನಿಗೆ. ಇಷ್ಟೇ ಅಫೆನ್ಸ್ ಅದು. ಸೊ ಆ ಸಂದರ್ಭದಲ್ಲಿ ಅವನು ಇಟ್ ವಾಸ್ ಹೆಲ್ಡ್ ದಟ್ 324 IPC, ಯಾಕಂದ್ರೆ ಹಲ್ಲಿನಿಂದ ಕಡಿದಾಗ ಅದು 324 IPC ರುಜುವಾತಾಗಿದೆ ಅಂತ ಹೇಳಿ ಬಂತು. ಸೆಕ್ಷನ್ ನಾವು 324 ಪ್ರೂವ್ಡ್ ಅಂದಾಗ ನೀನ್ ಏನ್ ಹೇಳ್ತೇಪ್ಪ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಿದಾಗ ಅವನು ಹೇಳ್ದ, ಇಲ್ಲ ಅದು ನಮ್ಮ ಒಂದು ಸಿಟ್ಟಿನ ಭರದಲ್ಲಿ ಅವತ್ತಾಗಿದೆ, ನಾನೇನು ಮಾಡಿಲ್ಲ, ತಾವೇನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅನ್ನೋದು ಹೇಳ್ದ. ಸೊ ಆ ಸಂದರ್ಭದಲ್ಲಿ ಇನ್ ಇಂಪಾರ್ಟೆಂಟ್ ಥಿಂಗ್ ಅಡ್ವೊಕೇಟ್ಸ್ ಇದ್ರು, ಈ ಸಾಟ್ ಫಾರ್ ಲಿನಿಯನ್ಸಿ. ಸೊ ಆ ಕೇಸ್ ನಲ್ಲಿ ಗಾಯ ಎಲ್ಲ ನೋಡ್ಕೊಂಡಾಗ ಬರೀ ದಂಡ ಹಾಕಿ ದಂಡದಲ್ಲಿ ಒಂದಿಷ್ಟು ಪರಿಹಾರವನ್ನ ಕಂಪ್ಲೇನೆಂಟ್ ಕೊಟ್ಟಾಗ ಅಲ್ಲಿ ಅವರಿಬ್ಬರಿಗೂ ನ್ಯಾಯ ಆಯ್ತು, ಇಬ್ಬರು ಸಂತೋಷದಿಂದ ಹೋದ್ರು. ಸೊ ಹೌ ವಿ ಕ್ಯಾನ್ ಟೇಕ್ ಬೆನಿಫಿಟ್ ಆಫ್ ಲಾಸ್ಟ್ ಮೂಮೆಂಟ್ ಸಬ್ಮಿಷನ್ಸ್ ಆಲ್ಸೋ ವಿ ಕ್ಯಾನ್ ಮೇಕ್ ಲೈಕ್ ದಿಸ್. ಸೊ ಇನ್ ದಿಸ್ ವೇ, ಸೊ ಇದು ಈ ಜಜ್ಮೆಂಟ್ ಸ್ಟೇಜ್ಗೆ ನಾವು ಇಲ್ಲಿ ಬಂದಾಗ ಈ ರೀತಿಯಾಗಿ ಮಾಡೋ ಅಂದ್ರೆ ಇಲ್ಲಿ ಏನೇ ಸಬ್ಮಿಷನ್ ಮಾಡಿದ್ರು ಇವು ನಿಮ್ಮ ಅಪೀಲಿನಲ್ಲಿ ಬಾಧಕ ಬರುವುದಿಲ್ಲ. ದಿಸ್ ಓನ್ಲಿ ಸಬ್ಮಿಷನ್ ಮೇಡ್ ಫಾರ್ ಪರ್ಪಸ್ ಆಫ್ ದ ಕೋರ್ಟ್ಸ್ ಟು ಕ್ವಾಂಟಿಫೈ ದ ಸೆಂಟೆನ್ಸ್ ಅಷ್ಟೇ, ಅದರ ಅರ್ಥದ್ದು ಏನು ಇರೋದಿಲ್ಲ ಸ್ನೇಹಿತರೆ. ಅದರಿಂದ ಇದು ಒಂದು ಹಂತದ.
ಇಲ್ಲಿ ಇದು ಜನರಲ್ ಟ್ರಯಲ್, ಇದೇ ಪ್ರೊಸೀಜರು ಸಮನ್ಸು ಮತ್ತು ವಾರೆಂಟ್ ಟ್ರಯಲ್ ಬೈ ದ ಮ್ಯಾಜಿಸ್ಟ್ರೇಟ್ ಅಂತ ಒಂದು ಬರ್ತೈತಿ. ಆದ್ರೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವು ನೋಡಿದ್ರೆ ಒಂದ್ ಸ್ವಲ್ಪ ಹೇಳೋದಾದ್ರೆ ನಿಮಗೆ ಪ್ರೈವೇಟ್ ಕಂಪ್ಲೇಂಟ್ಸ್ ಬಗ್ಗೆ ಸ್ವಲ್ಪ ನಾ ಹೇಳಕ್ ಇಷ್ಟಪಡ್ತೀನಿ. ಪ್ರೊಸೀಜರ್ ಸೇಮ್ ಬರುತ್ತೆ, ಬಟ್ ಪ್ರೈವೇಟ್ ಕಂಪ್ಲೇಂಟ್ ಇನಿಷಿಯಲಿ ಅಲ್ಲಿ ಒಂದಿಷ್ಟು 200 ಕೆಳಗೆ, ಸೆಕ್ಷನ್ 200 ಕೆಳಗೆ, ಸೆಕ್ಷನ್ 200 ಕೆಳಗೆ ಬಂದಾಗ ಒಂದ್ ನೆನಪಿಟ್ಕೊಡ್ರಿ, ಪ್ರೈವೇಟ್ ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಾಗ ಕೋರ್ಟ್ ಈಸ್ ಟು ಟೇಕ್ ಕಾಗ್ನಿಜೆನ್ಸ್ ಅಂಡ್ ದೆನ್ ಪ್ರೊಸೀಡ್ ಅಂತ ಹೇಳಿ ಒಂದು ಸೆಟಲ್ ವ್ಯೂ ಇದೆ. ಬಟ್ ಈಗ ಲೇಟೆಸ್ಟ್ ಆಗಿ ಸ್ವಲ್ಪ ಚೇಂಜಸ್ ಆಗ್ತಾ ಇವೆ. ಸೊ ನಾವು ಕಂಪ್ಲೇಂಟ್ ಕೊಟ್ಟಾಗ ಮೊದಲು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಫಸ್ಟ್ ಟೈಮ್ ಜಸ್ಟಿಸ್ ನಿರ್ದಯ್ ಅವರು ಒಂದು ಡಿಸಿಷನ್ ಕೊಟ್ಟರು, ಕಂಪ್ಲೇಂಟ್ ಅನ್ನು ಸ್ವೀಕರಿಸಿದ ನ್ಯಾಯಾಧೀಶರು ಅದರ ಮೇಲೆ ಕಾಗ್ನಿಜೆನ್ಸ್ ಟೇಕನ್ ಅನ್ನು ಬರಿಬೇಕು ಅನ್ನೋದನ್ನ ಅವರು ತೀರ್ಪು ಕೊಟ್ಟರು. ಆ ನಂತರ ಅದೇ ತೀರ್ಪು ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಈಗ ಕಾಗ್ನಿಜೆನ್ಸ್ ಮೊದಲು ತಗೋಬೇಕಾ ನಂತರ ತಗೋಬೇಕಾ ಅನ್ನೋ ಬಗ್ಗೆ ಗೊಂದಲದ ವಾತಾವರಣ ಉಂಟಾಗಿದೆ. ಅದೇನೇ ಇದ್ರು ಮೊದಲು ಆನ್ ಟೇಕಿಂಗ್ ಕಾಗ್ನಿಜೆನ್ಸ್ ಅಂತ ಸೆಕ್ಷನ್ 200 CRPC ನಲ್ಲಿದೆ. ಸೊ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡಿದ ಮೇಲೆ ಮ್ಯಾಜಿಸ್ಟ್ರೇಟ್ರು ರಿಸೀವ್ಡ್ ಕಂಪ್ಲೇಂಟ್, ಕಾಗ್ನಿಜೆನ್ಸ್ ಟೇಕನ್ ಅಂಡ್ ಪುಟ್ ಅಪ್ ಫಾರ್ ರೆಕಾರ್ಡಿಂಗ್ ಸೋರ್ಸ್ ಸ್ಟೇಟ್ಮೆಂಟ್ ಅಂತ ಬಂದ್ರೆ ಅವ್ರು ಕಾಗ್ನಿಜೆನ್ಸ್ ತಗೊಂಡಾರ ಅಂತ ಆಯ್ತು. ಇನ್ನು ಅವರು 156(3) ಕೆಳಗಡೆ ರೆಫರ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. 156(3) ಕೆಳಗೆ ರೆಫರ್ ಮಾಡಿದರೆ ಕಾಗ್ನಿಜೆನ್ಸ್ ತಗೊಳ್ಳಕ್ಕಿಂತ ಮೊದಲೇ ಮಾಡಬೇಕಾದ್ರೆ, ಕಾಗ್ನಿಜೆನ್ಸ್ ತೆಗೆದುಕೊಂಡ ಮೇಲೆ 156(3) ಕೆಳಗಡೆ ರೆಫರ್ ಮಾಡಕ್ ಬರುದಿಲ್ಲ. ಆದ್ರೆ ಇವ್ರು ಕಾಗ್ನಿಜೆನ್ಸ್ ತಗೊಂಡ ಮೇಲೆ ಇನ್ನೊಂದಿಷ್ಟು ಪೊಲೀಸರು ಹೆಲ್ಪ್ ತಗೊಳ್ಬೇಕಾದ್ರೆ ಸೆಕ್ಷನ್ 202 CRPC ಕೆಳಗಡೆಗೆ ರಿಪೋರ್ಟ್ ಅನ್ನ ಕಾಲ್ ಮಾಡಬಹುದು. ಆಮೇಲೆ ಒಂದ್ ಪ್ರಶ್ನೆ ಬರ್ತೈತೆ, ಕಾಗ್ನಿಜೆನ್ಸ್ ತಗೊಂಡ ಮೇಲೆ 202 ಕೆಳಗಡೆಗೆ ಕಳಿಸಿದಾಗ ಅವಾಗ ಪೊಲೀಸರು ಪ್ರಥಮ ವರ್ತಮಾನವನ್ನು ದಾಖಲಿಸಬಹುದೇ ಅಂತ ಇಲ್ಲ. ನ್ಯಾಯಾಲಯ ಅವ್ರು ಹೇಳಿದ್ದು ಸಾಕ್ಷ್ಯನ ಅದು ಮಟೀರಿಯಲ್ ಸಂಗ್ರಹಿಸಿ ನಮಗ್ ಕಡಿ ಅಂತ. ಅವ್ರಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ, ಬೇಕಾದ್ರೆ ಕೇವಲ ಅದೊಂದು ಕೋರ್ಟ್ ಆದೇಶವನ್ನು ಪಾಲಿಸಿ ಕೇಳಿದ ಮಾಹಿತಿಯನ್ನು ಸಂಗ್ರಹಿಸಿಕೊಡ್ತಾರೆ, ಅಲ್ಲಿ FIR ಅನ್ನು ರಿಜಿಸ್ಟರ್ ಮಾಡಕ್ ಕೊಡುದಿಲ್ಲ. ಸೊ ಇದು ಪ್ರೈವೇಟ್ ಕಂಪ್ಲೇಂಟಿನ ವಿಶೇಷತೆ ಏನು ಅಂದ್ರೆ, ಆಮೇಲೆ ಕಾಗ್ನಿಜೆನ್ಸ್ ಪ್ರಶ್ನೆ ಬಂದಾಗ ನಾನು ಆಗಲೇ ಹೇಳಿದೆ ಸೆಕ್ಷನ್ 190 ಇಂದ 199 ಹೋದ್ರಿ ಅಂತ ನಾ ಯಾಕೆ ಅಂದ್ರೆ, ಎಲ್ಲಾ ಪ್ರಕರಣಗಳನ್ನ ಪೊಲೀಸರು ತನಿಖೆಗೆ ತೆಗೆದುಕೊಳ್ಳಲು ಬರುವುದಿಲ್ಲ. ಉದಾಹರಣೆಗೆ ಬೈಗಾಮಿ ಕೇಸ್ಗಳನ್ನ ಪೊಲೀಸರು ತನಿಖೆ ತೆಗೆದುಕೊಳ್ಳಕ್ ಬರೋದಿಲ್ಲ. ಯಾಕಂದ್ರೆ ದೇರ್ ಇಸ್ ಎ ಬಾರ್ ಅಂಡರ್ 198. Police cannot investigate the bigamy cases, so only a complaint under section 200 CRPC is maintainable. ಆಮೇಲೆ ಡಿಫಾಮೇಷನ್ ಕೇಸಸ್ ಕೂಡ ಅದೇ, ಡಿಫಾಮೇಷನ್ ಕೇಸಸ್ ಗಳನ್ನು ಕೂಡ ನಾವು ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡಕ್ ಕಳ್ಸಕ್ ಬರೋದಿಲ್ಲ. See, magistrate has no power even to send a bigamy case or the defamation case for investigation because there is a bar for the police to investigate. That's the most important aspect. So ಇದನ್ನ ನಾವು ಇಂಪಾರ್ಟೆಂಟ್ ಆಗಿ ತೆಗೆದುಕೊಳ್ಬೇಕಾದ್ರೆ ಅಂದ್ರೆ 190 ಇಂದ 199 ದಲ್ಲಿ ನೋಡಿದಾಗ ಬಾರ್ ಆಫ್ ಕಾಗ್ನಿಜೆನ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್. ಸೊ ಇಲ್ಲಿ ಇದು ವಾರೆಂಟ್ ಟ್ರಯಲ್ ಆಫ್ ಪ್ರೈವೇಟ್ ಕೇಸಸ್ ಬೈ ದ ಮ್ಯಾಜಿಸ್ಟ್ರೇಟ್ ಅಂತ ಒಂದು ಬರ್ತೈತೆ ಅಲ್ಲಿ. ಅಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ನಲ್ಲಿ ನೀವು ಹೋದಾಗ ಅವರು ವಾರೆಂಟ್ ಟ್ರಯಲ್ ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಅಲ್ಲಿ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಬರ್ತೈತಿ. ಬಟ್ ಇಲ್ಲಿ ಪೊಲೀಸ್ ಕೇಸ್ಗಳಲ್ಲಿ ಹಿಯರಿಂಗ್ ಬಿಫೋರ್ ಚಾರ್ಜ್ ಬರ್ತೈತಿ, ಇಲ್ಲಿ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಬರ್ತೈತಿ. ಇಲ್ಲಿ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಬಂದಾಗ ಅವಾಗ ಏನ್ ಮಾಡಬೇಕು ಅನ್ನೋದನ್ನ ನಾವು ಗಮನಿಸಬೇಕಾಗ್ತೈತಿ. ಸಿ ಸಮ್ ಟೈಮ್ಸ್ after taking cognizance when accused appears and he is released on bail, next stage is evidence before a charge. So a complainant has to produce evidence prima facie at that stage to sufficient to frame charge, to make out the ground to frame a charge. ಆ ಸಂದರ್ಭದಲ್ಲಿ ಆರೋಪಿ ಏನ್ ಮಾಡಬೇಕು, ಡಿಫೆನ್ಸ್ ಕೌನ್ಸಿಲ್ ನಿಮಗೆ ಹೇಳ್ತೇನೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸಮ್ ಟೈಮ್ಸ್ ದ ಡಿಫೆನ್ಸ್ ಕೌನ್ಸಿಲ್ ವಿಲ್ ನಾಟ್ ಕ್ರಾಸ್ ಎಕ್ಸಾಮಿನ್ ದ ವಿಟ್ನೆಸಸ್ because he reserves his right to cross examine at the final stage after the framing charge, because at this stage if he cross examines ಕೆಲವೊಂದು ಮಹತ್ವದ ಒಂದು ಇವು ಇರಬಹುದು, ಮಹತ್ವದ ಅಂಶಗಳನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಅದು ಅವರ ಅಂತಿಮವಾದ ಪ್ರಕರಣಕ್ಕೆ ತೊಂದರೆ ಬರ್ತದೆ. ಅವಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ರಿಸರ್ವ್ ಮಾಡಿಕೊಂಡು ನಾವು ಇಲ್ಲಿ ಕ್ರಾಸ್ ಎಕ್ಸಾಮಿನ್ ಲೇಟರ್ ಅಂತ ಡೆಫರ್ ಆಗಿರೋದು, ಚಾರ್ಜ್ ಫ್ರೇಮ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದ್ರೆ, ಈ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಬಂದಾಗ ಇಫ್ ದಿ defense is so strong that witnesses are false, they will cross examine and seek the discharge even at this stage. So this is an important aspect, and we don't find such a stage in summons trial. Summons trial ನಲ್ಲಿ evidence here charge ಆಗಲಿ here before charge ಯಾವುದೂ ಇಲ್ಲ. ಬಟ್ ಅಲ್ಲಿ ಏನಿದೆ ಅಂತಂದ್ರೆ, ಒಂದು
ಇದೇ ಉದ್ದೇಶವನ್ನ ಸಫಲಗೊಳಿಸುವಂತ ಒಂದು ಸೆಕ್ಷನ್ 258 CRPC ಅಂತಿದೆ. ಅದು ದಟ್ ಅಪ್ಲೈಸ್ ಓನ್ಲಿ ಟು ದಿ ಪೊಲೀಸ್ ಕೇಸಸ್. ಪ್ರೈವೇಟ್ ಕಂಪ್ಲೇಂಟ್ ಗಳನ್ನ 258 ನಲ್ಲಿ ಸ್ಟಾಪ್ ಮಾಡಕ್ ಬರುದಿಲ್ಲ. ಪೊಲೀಸ್ ಕೇಸಸ್ ಇದ್ರೆ the magistrate can stop the proceeding at any stage by recording reasons and say no grounds. If it is after recording evidence, he can stop the proceedings and acquit the accused. So, ಈ ಸಮನ್ಸ್ ಟ್ರಯಲ್, ವಾರೆಂಟ್ ಟ್ರಯಲ್, ಸೆಷನ್ಸ್ ಟ್ರಯಲ್ ಗಳಲ್ಲಿ ನಾವು ಏನ್ ಹೇಳ್ತಾ ಇದೀವಿ. ಸೊ ದೀಸ್ ಆರ್ ದಿ ಟೂ ಥಿಂಗ್ಸ್ ವಿಚ್ ಮಸ್ಟ್ ಇಂಪಾರ್ಟೆಂಟ್. ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್. ಪ್ರಾಸಿಕ್ಯೂಷನ್ ಮಸ್ಟ್ ಪ್ರೂವ್ ದ ಗಿಲ್ಟ್ ಬಿಯಾಂಡ್ ರೀಸನಬಲ್ ಡೌಟ್ ಅಂಡ್ ಅಕ್ಯೂಸ್ ಶುಡ್ probabilize, or he can show that in other way offense has not committed, or even he can keep mum and deny. So in this way, from the 154 CRPC up to the various sections, 235 sessions trial, where we ends therein, and in other various cases 248, 255, these are the sections where the prosecution started, ends in the judicial decision, and thereafter next stage will be appeals. So at various stages, what are our important roles? I highlighted here this thing. So all these sections are intended to regulate the proceedings at the particular stages effectively. That's why I say that don't hesitate even for asking for the discharge when it is the discharge is possible, and give the relief to the accused at that stage. So from 154 up to the end of this stage, we have got various stages where we have to see that the role we effectively play with reference to the sections, decisions, and other the material available from the record. So we take benefit of this from whatever is available there. On defense will take benefit for the acquittal. Prosecution will prove see that the accused is convicted. First thing, prosecutor does the job of community. The defense counsel does his job for his individual accused. Both have got important because personal liberty of the persons is important, as held by the Supreme Court in various cases. Therefore, friends, these stages from 154 up to the trial, up to the judgment, we have to play our role effectively at that time. Then only it will be possible to see that we get the desired result in the case. So thank you.